ಸೊ ಫ್ರೆಂಡ್ಸ್, ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಹೆಸರು ಪೂರ್ಣಿಮಾ. ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಮಾತಾಡ್ತಾ ವಿಚಾರ ಏನಪ್ಪಾ ಅಂದ್ರೆ ಮೇಕಪ್, ಸ್ಕಿನ್ ಕೇರ್ ಮತ್ತು ಫ್ಯಾಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಹಂಗೇನೆ ನಮ್ಮ ಚಾನಲ್ ನಲ್ಲಿ ಬಂದು ಪ್ರೊಫೆಷನಲ್ ಮೇಕಪ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ಇವಾಗ 9 ಡೇಸ್ ಆಗಿದೆ, ಇವತ್ತು 10 ಡೇ. ಇವತ್ತು ಲಾಸ್ಟ್ 9 ಡೇಸ್ ಏನಿದೆಲ್ಲ ಅದರಲ್ಲಿ ಮೇಕಪ್ ಬಗ್ಗೆ ಕಂಪ್ಲೀಟ್ ಆಗಿ ಥಿಯರಿನ ನಾನು ಹೇಳ್ಕೊಟ್ಟಿದ್ದೀನಿ. ಥಿಯರಿ ಅಂದ್ರೆ ಮೇಕಪ್ ಅಂದ್ರೆ ಏನು, ಮೇಕಪ್ ನಲ್ಲಿ ಸ್ಟೆಪ್ಸ್ ಯಾವ್ದಾವ್ದು ಬರುತ್ತೆ, ಸ್ಕಿನ್ ಟೈಪ್ ಯಾವ್ದು, ಅಂಡರ್ ಟೋನ್ ಯಾವ್ದು, ನಾವು ಯಾವ ತರ ಕಂಡು ಹಿಡಿಬೇಕು, ಯಾವ ತರ ನಾವು ಮೇಕಪ್ ಮಾಡ್ಬೇಕು, ಸೊ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಹಂಗಾಗಿ ನೀವು ಯಾರಾದ್ರೂ ಆ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನೀವು ಈ ವಿಡಿಯೋದಾದ್ಮೇಲೆ ಕಂಪ್ಲೀಟ್ ಆಗಿ ಆದ್ಮೇಲೆ ನೆಕ್ಸ್ಟ್ ಆ ವಿಡಿಯೋಸ್ ನ ನೋಡ್ಬೋದು. ಸೊ ಅದಕ್ಕಿಂತ ಮೊದಲು ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಆನ್ ಮಾಡಿಟ್ಕೊಳ್ರಿ. ಆನ್ ಮಾಡಿಟ್ಕೊಂಡಾಗ ಆ ಎಲ್ಲಾ ವಿಡಿಯೋಸ್ ಆನ್ ಆಗುತ್ತೆ. ಅದ್ರ ಜೊತೆಗೆ ನಾನು ಹಾಕುವಂತ ವಿಡಿಯೋ, ಡೈಲಿ ವಿಡಿಯೋನು ನಿಮ್ ಫೋನಿಗೆ ಬಂದು ರೀಚ್ ಆಗ್ಬಿಡುತ್ತೆ. ಸೊ ಆಗ ನೀವು ಮನೇಲೆ ಇಟ್ಕೊಂಡು ಯಾವುದೇ ರೀತಿ ಕ್ಲಾಸಸ್ ಗೆ ಹೋಗ್ದೇನೆ ನೀವು ಮನೇಲೆ ಇಟ್ಕೊಂಡು ಪ್ರೊಫೆಷನಲ್ ಮೇಕಪ್ ಕ್ಲಾಸ್ ನ ಕಂಪ್ಲೀಟ್ ಆಗಿ ಕಲಿಬಹುದು. ಯಾಕಂದ್ರೆ ನಾನು ಅಷ್ಟು ಡೀಟೇಲ್ ಆಗಿ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಹಂಗೇನೆ ನೀವು ಏನಾದ್ರೂ ಮೇಕಪ್ ಸೆಲ್ಫ್ ಮೇಕಪ್ ಕಲಿಬೇಕು ಅನ್ಕೊಂಡಿದ್ರು ಕೂಡ ಸೊ ನೀವು ಕೂಡ ಕಲಿಬಹುದು. ಯಾಕಂದ್ರೆ ಇಬ್ರಿಗೂ ಯೂಸ್ ಆಗೋ ತರಾನೇ ಹೇಳ್ಕೊಡ್ತಿದ್ದೀನಿ. ಇವಾಗ ನೀವು ಸೆಲ್ಫ್ ಮೇಕಪ್ ಕಲಿತಾ ಇದ್ರಿ ಅಂದ್ರೆ ಸೊ ನಿಮಗೆ ಕೂಡ ಎಲ್ಲ ಗೊತ್ತಾಗಬೇಕು. ನಿಮ್ ಸ್ಕಿನ್ ಟೋನ್ ಯಾವ್ದಿದೆ, ಅಂಡರ್ ಟೋನ್ ಯಾವ್ದಿದೆ, ಆಯಿಲಿ ಸ್ಕಿನ್ ಇದೆನಾ, ಡ್ರೈ ಸ್ಕಿನ್ ಇದೆನಾ, ಯಾವ ಪ್ರಾಡಕ್ಟ್ ನೀವು ಅಪ್ಲೈ ಮಾಡ್ಬೇಕು, ಯಾವ ತರ ಫೌಂಡೇಶನ್ ಅಪ್ಲೈ ಮಾಡ್ಬೇಕು, ಸೊ ಎಲ್ಲಾದು ನೀವು ಕೂಡ ತಿಳ್ಕೊಬೇಕಾಗಿರುತ್ತೆ. ಸೊ ಹಂಗಾಗಿ ಇಬ್ರಿಗೆ ಯೂಸ್ ಆಗೋ ತರನ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಡ್ರಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ನಿಮಗೆ ಇಷ್ಟ ಆದ್ರೆ. ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ನಲ್ಲಿ ಯಾರಾದ್ರೂ ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗ್ಲಿ, ಅವರಿಗೂ ಕಲಿಲಿಕ್ಕೆ ಹೆಲ್ಪ್ ಆಗ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋಸ್ ಎಲ್ಲ ಏನಿದೆಲ್ಲ ಅದರಲ್ಲಿ ಥಿಯರಟಿಕಲಿ ನಾನು ಏನ್ ತೋರಿಸ್ಬೇಕಾಗಿತ್ತು ಸೊ ಅದನ್ನೆಲ್ಲ ತೋರಿಸಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಪ್ರೆಪ್ಪಿಂಗ್ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೇನೆ. ಸೊ ಹಂಗಾಗಿ ವಿಡಿಯೋನ ಮಿಸ್ ಮಾಡದೇನೆ ಅಟ್ ಲೀಸ್ಟ್ ಒಂದು 5 ಮಿನಿಟ್ಸ್ ಆದ್ರೂ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಅದು ಅವಾಗೂ ಕೂಡ ನಿಮಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ಸೊ ನೀವು ಅವಾಗ ಸ್ಕಿಪ್ ಮಾಡ್ಬೋದು, ವಿಡಿಯೋನ ಕಟ್ ಮಾಡ್ಬೋದು. ಅದಕ್ಕಿಂತ ನೀವು ವಿಡಿಯೋನ ಕಟ್ ಮಾಡ್ಬಿಟ್ರೆ ನಾ ಏನ್ ಹೇಳ್ತಾ ಇರ್ತೇನೆ ಮುಂದೆ ಅನ್ನೋದು ನಿಮಗೆ ಗೊತ್ತಾಗದೆ ಇರ್ಬೋದು, ಅಥವಾ ಮುಂದೆ ಇನ್ನ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಇರುತ್ತೆ. ನೀವು ಮೇಕಪ್ ಏನಾದ್ರೂ ನೀವು ಇಂಟ್ರೆಸ್ಟಿಂಗ್ ಆಗಿ ಮೇಕಪ್ ಕ್ಲಾಸಸ್ ನ ನೋಡ್ತಾ ಇದ್ದೀರಿ ಅಂದ್ರೆ, ಕಲಿಬೇಕು ಅನ್ಕೊಂಡಿದ್ರೆ ಪ್ರತಿಯೊಂದು ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಬಗ್ಗೆನೇ ಮಾತಾಡ್ತಿರ್ತೇನೆ. ಸೊ ಹಂಗಾಗಿ ಅಟ್ ಲೀಸ್ಟ್ ಒಂದು 5 ಮಿನಿಟ್ಸ್ ಆದ್ರೂ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ. ಅದಾದ್ಮೇಲೆ ನಿಮಗೆ ಏನಾದ್ರೂ ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ ಅಂದ್ರೆ ನೀವು ವಿಡಿಯೋ ಕಟ್ ಮಾಡ್ಬೋದು. ಸೊ ಹಂಗೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಸ್ಕಿನ್ ಪ್ರೆಪ್ಪಿಂಗ್ ನ ಯಾವ ತರ ಮಾಡ್ಬೇಕು, ಯಾವ್ಯಾವ ಸ್ಕಿನ್ ಮೇಲೆ ಯಾವ್ಯಾವ ತರ ಪ್ರೆಪ್ಪಿಂಗ್ ಮಾಡ್ಬೇಕು ಎಲ್ಲಾದ್ರೂ ಪ್ರತಿಯೊಂದು ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋ ವಿಡಿಯೋನ ನಾನು ಇವಾಗ ಥಿಯರಟಿಕಲಿ ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇವಾಗ ನಮ್ಮ ಸ್ಕಿನ್ ಮೇಲೆ 3 ಲೇಯರ್ಸ್ ಇರುತ್ತೆ. ಫಸ್ಟ್ ಎಪಿಡರ್ಮಿಸ್ ಲೇಯರ್, ಡರ್ಮಿಸ್ ಲೇಯರ್, ಹೈಪೋಡರ್ಮಿಸ್ ಲೇಯರ್ ಅಂತ ಇರುತ್ತೆ. ಸೊ ಇವಾಗ ನಾವು ಮೇಕಪ್ ಮಾಡೋದು ಬಂದು ಎಪಿಡರ್ಮಿಸ್ ಲೇಯರ್, ಮೇಲ್ಗಡೆ ಲೇಯರ್ ಮೇಲೆ ಮೇಕಪ್ ಮಾಡ್ತೇವೆ. ಫಸ್ಟ್ ಲೇಯರ್, ಈ ಮೇಲ್ಗಡೆ ಲೇಯರ್ ಏನಿರುತ್ತಲ್ಲ ಇದು ಬಂದು ಎಪಿಡರ್ಮಿಸ್ ಲೇಯರ್. ಈ ಲೇಯರ್ ಮೇಲೆ ನಾವು ಮೇಕಪ್ ಮಾಡ್ತೇವೆ. ಸೊ ಇವಾಗ ಅದರಲ್ಲಿ ಸೆಕೆಂಡ್ ಲೇಯರ್ ಬಂದು ಡರ್ಮಿಸ್ ಲೇಯರ್ ಇರುತ್ತೆ. ಡರ್ಮಿಸ್ ಲೇಯರ್ ನಲ್ಲಿ ನಮ್ಮ ಮೇಕಪ್ ನಲ್ಲಿ ಯಾವ ತರ ಡಿಸ್ಟರ್ಬ್ ಮಾಡುತ್ತೆ ಅಂದ್ರೆ ಸೊ ಅಲ್ಲಿ ಬಂದು ಆಯಿಲ್ ಗ್ಲ್ಯಾಂಡ್ಸ್, ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೆ. ಅದು ಏನ್ ಮಾಡುತ್ತೆ, ಆಯಿಲಿ ಸ್ಕಿನ್ ಇರುತ್ತೆ ನೋಡ್ರಿ, ಆಲ್ಮೋಸ್ಟ್ ಎಲ್ಲಾ ಸೀಸನ್ ಅಲ್ಲೂ ಆಯಿಲ್ ಬಿಡ್ತಾ ಇರುತ್ತೆ ಅವ್ರ ಸ್ಕಿನ್ ಮೇಲೆ. ಸೊ ಅವ್ರ ಸ್ಕಿನ್ ಮೇಲೆ ಆಯಿಲ್ ಗ್ಲ್ಯಾಂಡ್ಸ್, ಸ್ವೆಟ್ ಗ್ಲ್ಯಾಂಡ್ಸ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಅದು ಪೋರ್ಸ್ ಏನಿರುತ್ತಲ್ಲ ಸೆಕೆಂಡ್ ಲೇಯರ್ ನಲ್ಲಿ, ಡರ್ಮಿಸ್ ಲೇಯರ್ ಅಲ್ಲಿ ಆ ಪೋರ್ಸ್ ಬಂದು ಜಾಸ್ತಿ ಇರುತ್ತೆ, ಅವ್ರಿಗೆ ಸ್ವಲ್ಪ ದೊಡ್ಡ ಪೋರ್ಸ್ ಇರುತ್ತೆ. ಸೊ ಹಂಗಾಗಿ ಅವ್ರ ಸ್ಕಿನ್ ಮೇಲೆ ಯಾವಾಗ್ಲೂ ಆಯಿಲ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಡರ್ಮಿಸ್ ಲೇಯರ್ ನ ನಾವು ಕಂಟ್ರೋಲ್ ಮಾಡ್ಬೇಕು. ಅಲ್ಲಿ ಸ್ವೆಟ್ ಗ್ಲ್ಯಾಂಡ್ಸ್, ಆಯಿಲ್ ಗ್ಲ್ಯಾಂಡ್ಸ್ ಏನಿರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಅದನ್ನ ಕಂಟ್ರೋಲ್ ಮಾಡಿದಾಗ ಮಾತ್ರ ಮೇಕಪ್ ನೆಕ್ಸ್ಟ್ ಹಾಕೋ ಸ್ಟೆಪ್ಸ್ ಎಲ್ಲ ಕರೆಕ್ಟ್ ಆಗಿ ಕೂಡೋದು. ಸೊ ಇವಾಗ ಅದನ್ನ ಆಯಿಲಿ ಸ್ಕಿನ್ ಇದ್ದವರಿಗೆ ನಾವು ಏನ್ ಮಾಡ್ತೀವಿ, ಟೋನರ್ ಅಪ್ಲೈ ಮಾಡ್ತೀವಿ. ಟೋನರ್ ಅಪ್ಲೈ ಮಾಡೋದು ಆಯಿಲಿ ಸ್ಕಿನ್ ಇದ್ರೆ ಮಾತ್ರ ಟೋನರ್ ಅಪ್ಲೈ ಮಾಡ್ತೀವಿ. ಡ್ರೈ ಸ್ಕಿನ್ ಇದ್ರೆ ಟೋನರ್ ಅಪ್ಲೈ ಮಾಡಂಗಿಲ್ಲ. ಸೊ ಹಂಗೇನೆ ಅಪ್ಲೈ ಮಾಡಂಗಿಲ್ಲ, ಯಾಕಂದ್ರೆ ಡ್ರೈ ಸ್ಕಿನ್ ಮೇಲೆ ಟೋನರ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಏನಿದೆ ಇನ್ನೊಂದ್ ಸ್ವಲ್ಪ ಡ್ರೈ ಆಗುತ್ತೆ. ಸೊ ಹಂಗಾಗಿ ಇದು ಎಲ್ಲಾನು ಇವಾಗ ಏನ್ ಹೇಳ್ಕೊಟ್ಟಿದ್ದೇನಲ್ಲ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಪ್ರತಿಯೊಂದು ಪಾಯಿಂಟ್ ನೀಟಾಗಿ ನಾನು ಥಿಯರಿ ಕ್ಲಾಸ್ ನಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಹಂಗಾಗಿ ಆ ವಿಡಿಯೋಸ್ ನೀವೇನಾದ್ರೂ ನೋಡಿದ್ರೆ ಫುಲ್ ಕನ್ಫ್ಯೂಷನ್ಸ್ ಏನಿದೆ ಅದೆಲ್ಲ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ನಿಮ್ದು. ಸೊ ಹಂಗಾಗಿ ಆ ವಿಡಿಯೋಸ್ ನೋಡ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ನಾವು ಸ್ಕಿನ್ ಪ್ರೆಪ್ಪಿಂಗ್ ನ ಸ್ಟಾರ್ಟ್ ಮಾಡೋಣ. ಸ್ಕಿನ್ ಪ್ರೆಪ್ಪಿಂಗ್ ನಲ್ಲಿ ಫಸ್ಟ್ ಬಂದು ಫೇಸ್ ಕ್ಲಿನ್ಸಿಂಗ್ ಇರುತ್ತೆ. ಸೊ ಇವಾಗ ನಂದು ಬಂದು ಡ್ರೈ ಸ್ಕಿನ್ ಇದೆ. ಸೊ ಹಂಗಾಗಿ ಇವತ್ತು ನಾನು ಏನು ಮೇಕಪ್ ಹಾಕಿಲ್ಲ, ಏನು ರೆಡಿ ಆಗಿಲ್ಲ. ಸೊ ಹಂಗೇನೆ ನಾನು ನಿಮಗೆ ತೋರಿಸ್ಬೇಕಂತ ಹೇಳಿ ಹಂಗೇನೆ ನಿಮ್ಮ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಬಂದು ಕ್ಲಿನ್ಸಿಂಗ್ ಇರುತ್ತೆ. ಕ್ಲಿನ್ಸಿಂಗ್ ನಲ್ಲಿ ಫಸ್ಟ್ ಸ್ಟೆಪ್ ಬಂದು ಫೇಸ್ ಕ್ಲೀನ್ ಮಾಡ್ಕೋಬೇಕು. ಫೇಸ್ ಕ್ಲೀನ್ ಮಾಡ್ಬೇಕಂದ್ರೆ ಇದರಲ್ಲಿ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಫಸ್ಟ್ ಕ್ಲಿನ್ಸಿಂಗ್ ಅಂದ್ರೆ
ಫೇಶಿಯಲ್ ಬರುತ್ತೆ, ಸ್ಕ್ರಬ್ ಬರುತ್ತೆ, ಪ್ಯಾಕ್ ಬರುತ್ತೆ. ಸೊ ಇದೆಲ್ಲ ಆದ್ಮೇಲೆ ನಾವು ಮೇಕಪ್ ಸ್ಟಾರ್ಟ್ ಮಾಡ್ಬೇಕಾಗಿರುತ್ತೆ. ಬಟ್ ಇದನ್ನೆಲ್ಲ ನಾವು ಮೇಕಪ್ ಟೈಮ್ ನಲ್ಲಿ ಇದನ್ನೆಲ್ಲ ನಾವು ಮಾಡಕ್ ಆಗಂಗಿಲ್ಲ, ಅಷ್ಟೊಂದು ಟೈಮ್ ನಮ್ಮ ಹತ್ರ ಇರಂಗಿಲ್ಲ. ಸೊ ನಾವು ನಮ್ಮ ಕ್ಲೈಂಟ್ಸ್ ಏನಿರ್ತಾರೆ, ನಮ್ಮ ಕ್ಲೈಂಟ್ಸ್ 2-3 ಡೇಸ್ ಮೊದ್ಲೇ ಅದನ್ನೆಲ್ಲ ಅವ್ರು ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ, ಸಲೂನ್ ಅಥವಾ ಪಾರ್ಲರ್ ಆತರ ಹೋಗಿ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಕೆಲವೊಬ್ರು ಕ್ಲೈಂಟ್ಸ್ ಏನಿರ್ತಾರೆ ಆ ತರದ್ದು ಫೇಶಿಯಲ್ ಆಗ್ಲಿ ಕ್ಲೀನಪ್ ಆಗ್ಲಿ ಸೊ ಈ ತರದ್ ಏನು ಮಾಡಿಸ್ಕೊಂತ ಇರಂಗಿಲ್ಲ, ಅವರು ಪಾರ್ಲರ್ಗೆ ಹೋಗಕ್ ಇಷ್ಟ ಪಡ್ತಾ ಇರಂಗಿಲ್ಲ. ಸೊ ಅವ್ರಿಗೆ ನಾವ್ ಏನ್ ಮಾಡ್ಬೇಕು, 1 ಡೇ ಮೊದ್ಲೇ ಕನ್ಸಲ್ಟೇಷನ್ಗೋಸ್ಕರ ಕ್ಲೈಂಟ್ಸ್ ಅಂತೂ ನಮ್ಮ ಹತ್ರ ಬರ್ತಾರಲ್ವಾ, ಸೊ ಅವಾಗ ನಾವೇನ್ ಅವ್ರ ಫೇಸ್ ನೋಡ್ಕೋಬೇಕು. ಅವ್ರ ಫೇಸ್ ಆಯಿಲಿ ಸ್ಕಿನ್ ಇದೆನಾ, ಡ್ರೈ ಸ್ಕಿನ್ ಇದೆನಾ, ಕಾಂಬಿನೇಷನ್ ಇದೆನಾ, ಸೊ ಇದನ್ನೆಲ್ಲ ನೋಡ್ಕೋಬೇಕು. ನೋಡ್ಕೊಂಡು ಅವರಿಗೆ ಸಲಾನ್ಗೆ ಹೋಗಿ ಅದೆಲ್ಲ ಮಾಡ್ಕೊಂಡ್ ಬರ್ತಾರಂದ್ರೆ ಓಕೆ ಡನ್. ಅದ್ ಯಾವ್ದು ಅವ್ರು ಮಾಡಲ್ಲ ಅಂದ್ರೆ ಸೊ ನಾವು ಅವ್ರಿಗೆ ಸ್ವಲ್ಪ ಸಜೆಸ್ಟ್ ಮಾಡ್ಬೇಕು. ಸ್ವಲ್ಪ ಮನೆಯಲ್ಲೇನೆ 1 ಡೇ ಮೊದಲೇನೆ ಸ್ವಲ್ಪ ಸ್ಕ್ರಬ್ ಮಾಡ್ಕೋಬೇಕು, ಪ್ಯಾಕ್ ಹಾಕೋಬೇಕು, ಇದನ್ನೆಲ್ಲ ಸಜೆಸ್ಟ್ ಮಾಡ್ಬೇಕು. ಸೊ ಅವ್ರು ಏನಾದ್ರೂ ಹೋಮ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಸ್ಕ್ರಬ್ ಏನಾದ್ರೂ ಮಾಡ್ಕೊಂತಾರೆ ಅಂದ್ರೆ ಮನೆಯಲ್ಲಿ ಸ್ವಲ್ಪ ಓಟ್ಸ್ ಇರುತ್ತಲ್ಲ, ಆಯಿಲಿ ಸ್ಕಿನ್ ನಾನು ಇವಾಗ ಹೇಳ್ತಾ ಇರೋದು, ಓಟ್ಸ್ ಇರುತ್ತಲ್ಲ, ಆ ಓಟ್ಸಿಗೆ ಒಂದ್ ಸ್ವಲ್ಪ ಓಟ್ಸ್ ನೈಟ್ ನೆನೆ ಹಾಕ್ಬಿಡ್ಬೇಕು. ನೆನೆ ಹಾಕಿದ್ರೆ ಬೆಳಗನೆ ಅಷ್ಟೊತ್ತಿಗೆ ಅದು ನೆಂದು ಬಿಟ್ಟಿರುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಕರ್ಡ್, ಸ್ವಲ್ಪ ಹನಿ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಫಸ್ಟ್ ಅದನ್ನ ಪೇಸ್ಟ್ ಮಾಡ್ಬೇಕು. ಪೇಸ್ಟ್ ಮಾಡಿ ಅದರಲ್ಲಿ ಸ್ವಲ್ಪ ಶುಗರ್ ಹಾಕ್ಬೇಕು. ಶುಗರ್ ಹಾಕಿದ್ರೆ ಇದು ಒಂದು ಒಳ್ಳೆ ಆಯಿಲಿ ಸ್ಕಿನ್ ಸ್ಕ್ರಬ್ ಆಗುತ್ತೆ. ಸೊ ಇದನ್ನ ಒಂದ್ 5 ಮಿನಿಟ್ಸ್ ಸ್ವಲ್ಪ ಅಪ್ಲೈ ಮಾಡಿ ಬಿಡ್ಬೇಕು. ಬಿಟ್ಟಾದ್ಮೇಲೆ ಒಂದ್ ಸ್ವಲ್ಪ ಅಬ್ಸರ್ವ್ ಆಗುತ್ತಲ್ಲ ಸ್ಕಿನ್ ಅಲ್ಲಿ, ಅವಾಗ 5 ಮಿನಿಟ್ಸ್ ಆದ್ಮೇಲೆ ಇನ್ನೊಂದ್ 5 ಮಿನಿಟ್ಸ್ ಲೈಟ್ ಆಗಿ ಮಸಾಜ್ ಮಾಡ್ಬೇಕು. ಹ್ಯಾಂಡ್ ಫ್ರೀ ಹ್ಯಾಂಡ್ ಇರ್ಬೇಕು, ಮಸಾಜ್ ಮಾಡ್ಬೇಕು. ಎಲ್ಲೆಲ್ಲಿ ಈ ನೋಸ್ ಏರಿಯಾ, ಈ ಏರಿಯಾ, ಇಲ್ಲಿ ಲಿಪ್ಸ್ ಸೈಡ್, ಸೊ ಇದೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ಬೇಕು. ಮಸಾಜ್ ಮಾಡಿದ್ದಾದ್ಮೇಲೆ ಅವ್ರ ಸ್ಕಿನ್ನಿಗೆ ಸೂಟ್ ಆಗೋ ತರ ಯಾವ್ದಾದ್ರು ಒಂದು ಮನೆಯಲ್ಲಿ ಪ್ಯಾಕ್ ಹಾಕೋಬೇಕು. ರೆಡಿಮೇಡ್ ಪ್ಯಾಕ್ ಬರುತ್ತಲ್ಲ, ಸೊ ಆ ತರದ್ದು ಪ್ಯಾಕ್ ಹಾಕೋಬೇಕು. ಸೊ ಇದು ಬಂದು ಆಯಿಲಿ ಸ್ಕಿನ್ ಆಯ್ತು. ನೆಕ್ಸ್ಟ್ ಡ್ರೈ ಸ್ಕಿನ್. ಡ್ರೈ ಸ್ಕಿನ್ನಿಗೂ ಸೇಮ್ ಓಟ್ಸ್ ಇರುತ್ತಲ್ಲ, ಓಟ್ಸ್ ನ ಆಲ್ರೆಡಿ ನಾವು ನೆನೆ ಹಾಕಿರ್ತೀವಿ. ಸೊ ಅದನ್ನ ಬೆಳಿಗ್ಗೆ, ಆದ್ರೆ ಡ್ರೈ ಸ್ಕಿನ್ ಮೇಲೆ ನೀವು ಓಟ್ಸ್ ನ ನೆನೆ ಹಾಕೋ ಟೈಮ್ ನಲ್ಲಿ ಸ್ವಲ್ಪ ಮಿಲ್ಕ್ ಜೊತೆಗೆ ನೆನೆ ಹಾಕ್ಬಿಡ್ಬೋದು. ನೈಟ್ ಸ್ವಲ್ಪ ಮಿಲ್ಕ್ ಜೊತೆಗೆ ನೆನೆ ಹಾಕ್ಬಿಟ್ರೆ ಅದು ಚೆನ್ನಾಗಿ ನೆಂದಿರುತ್ತೆ ಬೆಳಿಗ್ಗೆ. ಸೊ ಅದರಲ್ಲಿ ಸ್ವಲ್ಪ ಹನಿ, ಸ್ವಲ್ಪ ಡ್ರೈ ಇದೆ ಅಂದ್ರೆ ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸಲ್ ಕೂಡ ಹಾಕ್ಬೋದು. ಅದರಲ್ಲಿ ಸ್ವಲ್ಪ ಶುಗರ್. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಇದು ಡ್ರೈ ಸ್ಕಿನ್ ಸ್ಕ್ರಬ್ ಆಗುತ್ತೆ. ಡ್ರೈ ಸ್ಕಿನ್ ಸ್ಕ್ರಬ್ ಇದನ್ನು ಸೇಮ್ ಆಯಿಲಿ ಸ್ಕಿನ್ ಯಾವ ತರ ನೀವು ಸಜೆಸ್ಟ್ ಮಾಡಿದ್ರೆ ಅದೇ ತರ ಸೇಮ್ ಈ ಸ್ಕಿನ್ ಮೇಲೂ ನೀವು ಸಜೆಸ್ಟ್ ಮಾಡಬಹುದು. ಸ್ವಲ್ಪ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು. ಫೇಸ್ ಫುಲ್ ಅಪ್ಲೈ ಮಾಡ್ಕೊಂಡು 5 ಮಿನಿಟ್ಸ್ ಬಿಡಬೇಕು. ಸ್ಕಿನ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಅದಾದ್ಮೇಲೆ ಸ್ವಲ್ಪ ಲೈಟ್ ಆಗಿ ಮಸಾಜ್ ಮಾಡ್ಬೇಕು. ಸರ್ಕ್ಯುಲರ್ ಮೋಷನ್ ಅಲ್ಲಿ ಲೈಟ್ ಆಗಿ ಫೇಸ್ ಫುಲ್ ಮಸಾಜ್ ಮಾಡ್ಬೇಕು. ನೋಸ್ ಏರಿಯಾ, ಲಿಪ್ಸ್ ಏರಿಯಾ ಎಲ್ಲ ಚೆನ್ನಾಗಿ ಮಸಾಜ್ ಆದ್ಮೇಲೆ ಒಂದ್ 5 ಮಿನಿಟ್ ಆದ್ಮೇಲೆ ಫೇಸ್ ಕ್ಲೀನ್ ಮಾಡ್ಕೋಬೇಕು. ಫೇಸ್ ಕ್ಲೀನ್ ಮಾಡ್ಕೊಂಡು ಅವರಿಗೂ ಸೇಮ್ ಯಾವ್ದಾದ್ರು ಅವ್ರ ಸ್ಕಿನ್ ಸೂಟ್ ಆಗುವಂತದ್ದು ಒಂದು ಒಳ್ಳೆ ಪ್ಯಾಕ್ ಹಾಕೋಬೇಕು. ಸೊ ಈ ತರ ನೀವು ಅವರಿಗೆ ಸಜೆಸ್ಟ್ ಮಾಡ್ಬೇಕು. ಸೊ ಯಾಕಂದ್ರೆ ಇವಾಗ ನಾನು ನಿಮಗೆ ಇದನ್ನೆಲ್ಲ ಹೇಳ್ತಿದ್ದೀನಲ್ಲ, ಇದನ್ನ ನಾವು ಮೇಕಪ್ ಮಾಡಕ್ ಹೋದಾಗ ಇದೆಲ್ಲ ಮಾಡ್ಲಿಕ್ಕೆ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇರಂಗಿಲ್ಲ. ಇದನ್ನೆಲ್ಲ ಮಾಡ್ಕೊಂತ ಕೂಡ್ಬೇಕಂದ್ರೆ ನಮಗೆ ಅಷ್ಟು ಟೈಮ್ ಇರಂಗಿಲ್ಲ, ಪೇಷನ್ಸ್ ಇರಂಗಿಲ್ಲ. ಸೊ ಅವಾಗ ನಾವು ಕ್ಲೈಂಟ್ಸ್ ನಮ್ಮ ಹತ್ರ ಬಂದಾಗ ಇದನ್ನ ಅವರಿಗೆ ಸಜೆಸ್ಟ್ ಮಾಡ್ಬೇಕು. ಸೊ ಒಂದ್ ವೇಳೆ ನೀವು ಡೈರೆಕ್ಟ್ ಆಗಿ ಇವಾಗ ಮೇಕಪ್ಗೆ ಹೋದ್ರಿ, ಮೇಕಪ್ಗೆ ಹೋದಾಗ ಅವ್ರ ಫೇಸ್ ಡ್ರೈ ಇದೆ ಅಥವಾ ಆಯಿಲ್ ಇದೆ ಏನೋ ಮಾಡ್ಕೊಂಡಿದ್ದ ಅವರು. ಸೊ ಅವಾಗ ನೀವೇನ್ ಮಾಡ್ಬೇಕು, ಶೀಟ್ ಮಾಸ್ಕ್ ಬರುತ್ತೆ, ಈ ತರದ್ದು ಶೀಟ್ ಮಾಸ್ಕ್ ಬರುತ್ತೆ. ಈ ಶೀಟ್ ಮಾಸ್ಕ್ ನ ನೀವು ಮೇಕಪ್ಗೆ ಹೋಗೋ ಟೈಮ್ ನಲ್ಲಿ 15 ಮಿನಿಟ್ಸ್ ಸ್ವಲ್ಪ ಬೇಗನೆ ಹೋಗ್ಬೇಕು. ಈ ಶೀಟ್ ಮಾಸ್ಕ್ ಏನಿರುತ್ತೆ ಸ್ಕಿನ್ ಸೂಟೇಬಲ್ ಆಗೋ ತರ. ಸೊ ಇವಾಗ ಇದು ಬಂದು ಗೋಟ್ ಮಿಲ್ಕ್ ಇದೆ. ಈ ಗೋಟ್ ಮಿಲ್ಕ್ ಬಂದು ಡ್ರೈ ಸ್ಕಿನ್, ಬೇರೆ ಡ್ರೈ ಸ್ಕಿನ್ ಇದ್ದಾಗ ನಾವ್ ಇದನ್ನ ಹಾಕ್ಬೋದು. ಆಯಿಲಿ ಸ್ಕಿನ್ ಇದ್ದಾಗ ಇದನ್ನ ಹಾಕಕ್ ಆಗಂಗಿಲ್ಲ. ಸೊ ಆ ತರ ಅವ್ರ ಸ್ಕಿನ್ ಗೆ ಸೂಟ್ ಆಗೋ ತರ ವಿಟಮಿನ್ ಇ, ಸಿ ಆ ತರದ್ದು ಬರುತ್ತೆ, ಆರೆಂಜ್ ಇದು. ಅದನ್ನ ತಗೊಂಡು ಒಂದ್ 15 ಮಿನಿಟ್ಸ್ ಮೊದಲೇ ಸ್ವಲ್ಪ ಪ್ಯಾಕ್ ಹಾಕ್ಬೋದು. ಪ್ಯಾಕ್ ಹಾಕಿದಾಗ ಅವ್ರ ಸ್ಕಿನ್ ಏನಾಗುತ್ತೆ, ಸ್ವಲ್ಪ ಹೈಡ್ರೇಟಿಂಗ್ ಆಗುತ್ತೆ. ಹೈಡ್ರೇಟಿಂಗ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಅವರು ಪಾರ್ಲರ್ಗೆ ಹೋಗಿ ಸ್ವಲ್ಪ ಥ್ರೆಡ್ಡಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂದ್ರೆ, ಅಥವಾ ಅಂದ್ರೆ ಫೇಸ್ ಮೇಲೆ ಹೇರ್ ಇರುತ್ತಲ್ವಾ, ಆ ಹೇರ್ ಎಲ್ಲ ರಿಮೂವ್ ಮಾಡ್ಬೇಕು. ಇವಾಗ ನಾವು ಹಾಕೋ ಮೇಕಪ್ ಪರ್ಫೆಕ್ಟ್ ಆಗಿ ಬರ್ಬೇಕಂದ್ರೆ ಅವ್ರ ಫೇಸ್ ನಮ್ ಮೇಕಪ್ ಗೆ ರೆಡಿ ಇರ್ಬೇಕು. ಅವಾಗ ಮಾತ್ರನೇ ನಾವು ಹಾಕುವಂತ ಮೇಕಪ್ ಪರ್ಫೆಕ್ಟ್ ಆಗಿ ಬರುತ್ತೆ. ಇಲ್ಲಾಂದ್ರೆ ಕ್ಲೈಂಟ್ಸ್ ನಮಗೆ ಹೇಳ್ತಾರೆ ನೀವು ಚೆನ್ನಾಗಿ ಮೇಕಪ್ ಮಾಡಿಲ್ಲ, ಏನೋ ಒಂದು ನಮಗೆ ಕಮೆಂಟ್ ಮಾಡ್ತಾರೆ. ಸೊ ಹಂಗಾಗಿ ನಾವು ಅದನ್ನೆಲ್ಲ ನೋಡ್ಕೋಬೇಕು. ನೋಡ್ಕೊಂಡು ಅವ್ರ ಫೇಸ್ ಮೇಲೆ ಹೇರ್ ಇದ್ರೆ ನಮ್ಮ ಹತ್ರ ಬ್ಲೇಡ್ ಬರುತ್ತೆ, ಫೇಶಿಯಲ್ ಬ್ಲೇಡ್ ಬರುತ್ತೆ. ಆ ಫೇಶಿಯಲ್ ಬ್ಲೇಡ್ ನ ತಗೊಂಡು
ಸ್ವಲ್ಪ ಅವ್ರ ಹೇರ್ ಎಲ್ಲ ರಿಮೂವ್ ಮಾಡ್ಬೇಕು. ಹೇರ್ ಎಲ್ಲ ರಿಮೂವ್ ಮಾಡಿದ್ದಾದ್ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ನ ಸ್ಟಾರ್ಟ್ ಮಾಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ಆಲ್ರೆಡಿ ಫೇಸ್ ಎಲ್ಲ ಕ್ಲೀನ್ ಆಗಿಬಿಟ್ಟಿರುತ್ತೆ. ನೀವು ಇನ್ನೊಂದ್ ಟೈಮ್ ಫೇಸ್ ನ ಕ್ಲೀನ್ ಮಾಡಿದ್ರೆ ಮಾಡಬಹುದು, ಅಥವಾ ಡೈರೆಕ್ಟ್ ಆಗಿ ಆಯಿಲಿ ಸ್ಕಿನ್ ಇದೆ ಅಂದ್ರೆ ಟೋನರ್ ಅಪ್ಲಿಕೇಶನ್ ಮಾಡ್ಬೇಕು. ಟೋನರ್ ಅಪ್ಲಿಕೇಶನ್ ಮಾಡಿ ನೆಕ್ಸ್ಟ್ ಮಾಯಿಶ್ಚರೈಸರ್ ಅಪ್ಲಿಕೇಶನ್ ಮಾಡ್ಬೇಕು. ಸೊ ಇಷ್ಟು ಸ್ಟೆಪ್ಸ್ ಇರುತ್ತೆ ಮೇಕಪ್ ನಲ್ಲಿ. ಈ ಸ್ಟೆಪ್ಸ್ ಎಲ್ಲ ಬಂದು ನಾವು ಇವಾಗ ಏನ್ ನಾನು ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಂತ ಹೇಳಿದ್ರೆ ಇದೇ ಎಕ್ಸ್ಫೋಲಿಯೇಷನ್ ಅಂತ ಹೇಳಿದ್ದು, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಎಕ್ಸ್ಫೋಲಿಯೇಷನ್ ಅಂದ್ರೆ ಏನು ಅನ್ನೋದನ್ನ. ಸೊ ಇದಕ್ಕೆ ನಾವು ಎಕ್ಸ್ಫೋಲಿಯೇಷನ್ ಅಂತ ಹೇಳೋದು. ಸೊ ಇವಾಗ ಸ್ಪಾಟ್ ಎಕ್ಸ್ಫೋಲಿಯೇಷನ್ ಅಂತ ಹೇಳಿದ್ದೆ. ಸ್ಪಾಟ್ ಎಕ್ಸ್ಫೋಲಿಯೇಷನ್ ಅಂದ್ರೆ ಇವಾಗ ನನ್ನ ಸ್ಕಿನ್ ಡ್ರೈ ಇದೆ, ಇಲ್ಲೆಲ್ಲ ಪ್ಯಾಚಿ ಪ್ಯಾಚಿ ಇದೆ, ಇಲ್ಲಿ ಎಲ್ಲ ಪ್ಯಾಚಿ ಪ್ಯಾಚಿ ಇದೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಇವಾಗ ನನ್ನ ಸ್ಕಿನ್ ಮೇಲೆ ನಾನು ಇಮಿಡಿಯೇಟ್ಲಿ ನಾನು ಸ್ಕ್ರಬ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಡ್ರೈ ಆಗುತ್ತೆ. ಸೊ ಅವಾಗ ನಾನು ಸ್ಪಾಟ್ ಎಕ್ಸ್ಫೋಲಿಯೇಟ್ ಮಾಡ್ತೀನಿ. ಈ ತರದ್ದು ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್ ಬರುತ್ತೆ. ಈ ತರದ್ದು ಮಾಯಿಶ್ಚರೈಸರ್ ತಗೊಂತೀನಿ, ಒಂದು ಇಯರ್ ಬಡ್ ತಗೊಂತೀನಿ. ಇಯರ್ ಬಡ್ ಮೇಲೆ ಇದನ್ನ ಸ್ವಲ್ಪ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿ ಎಲ್ಲೆಲ್ಲಿ ಎಲ್ಲ ಡ್ರೈನೆಸ್ ಇದೆ ಸ್ವಲ್ಪ ಈ ತರ ಸ್ವಲ್ಪ ಲೈಟ್ ಆಗಿ ಈ ತರ ಮಸಾಜ್ ಮಾಡ್ತೀನಿ. ಮಸಾಜ್ ಮಾಡಿದಾಗ ಈ ಡ್ರೈನೆಸ್ ಏನಿರುತ್ತೆ ಈ ಡ್ರೈನೆಸ್ ಎಲ್ಲ ಹೋಗುತ್ತೆ, ಈ ಪ್ಯಾಚಿನೆಸ್ ಏನಿರುತ್ತೆ ಅದು ಹೋಗುತ್ತೆ. ಸೊ ಅದ್ರ ಮೇಲ್ಗಡೆ ನಾವು ನೆಕ್ಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ನೆಕ್ಸ್ಟ್ ಮೇಕಪ್ ನ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಆಯಿಲಿ ಸ್ಕಿನ್ ಮೇಲೆ ಇವಾಗ ನನ್ನ ಫೇಸ್ ಮೇಲೆ ಇಲ್ಲೊಂದು ಪಿಂಪಲ್ ಇದೆ. ಇದು ಆಕ್ಚುಲಿ ನನಗೆ ನನ್ನ ಫೇಸ್ ಮೇಲೆ ಬರಂಗಿಲ್ಲ, ಬಟ್ ಇಲ್ಲೇನೋ ಏನ್ ರೀಸನ್ಗೂ ಬಂದಿದೆ ಅದು. ಸೊ ಇಲ್ಲಿ ಇವಾಗ ನೋಡ್ರಿ ಈ ಪಿಂಪಲ್ ಬಂದು ಇವಾಗ ಹೋಗಿದೆ. ಇದ್ರ ಮೇಲ್ಗಡೆ ಏನಿದೆ ಆ ಲೇಯರ್ ಬಿಡ್ತಾ ಇದೆ. ಈ ಲೇಯರ್ ಏನಿದೆ ರಫ್ ಇರುತ್ತೆ, ಈ ಲೇಯರ್ ನ ನಾವು ತೆಗಿಬೇಕು. ಆ ಟೈಮ್ ನಲ್ಲಿ ಕೂಡ ಈ ತರದ್ ಒಂದು ಮಾಯಿಶ್ಚರೈಸರ್ ತಗೋಬೇಕು, ಇಯರ್ ಬಡ್ ತಗೋಬೇಕು, ಅದ್ರ ಮೇಲೆ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡು ಇದ್ರ ಮೇಲೆ ಈ ತರ ಒಂದ್ ಸ್ವಲ್ಪ ಮಾಡ್ಬೇಕು. ಈ ತರ ಮಾಡಿದಾಗ ಅದ್ರ ಮೇಲ್ಗಡೆ ಲೇಯರ್ ಇರುತ್ತಲ್ಲ, ಆ ಲೇಯರ್ ಕಿತ್ಕೊಂಡ್ ಬರುತ್ತೆ. ಸೊ ಅವಾಗ ಅದು ಸಾಫ್ಟ್ ಆಗುತ್ತೆ. ಸೊ ಇಷ್ಟು ನಾನು ಆಲ್ರೆಡಿ ಪ್ರಾಕ್ಟಿಕಲ್ ನಲ್ಲಿ ಥಿಯರಿಯಲ್ಲಿ ಎಲ್ಲ ತುಂಬಾನೇ ಹೇಳಿದ್ದೀನಿ. ಸೊ ಇವಾಗ ನೀವೇನಾದ್ರೂ ಸ್ಕ್ರಬ್ ಮಾಡ್ಬೇಕು ಅಂದ್ರೆ, ಎಕ್ಸ್ಫೋಲಿಯೇಷನ್ ಮಾಡ್ಬೇಕು ಅಂದ್ರೆ ಅದನ್ನ ನೀವ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿತ್ತು. ಸೊ ಹಂಗಾಗಿ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಬಂದು ನಾವು ಸ್ಕಿನ್ ಪ್ರೆಪ್ಪಿಂಗ್ ಸ್ಟಾರ್ಟ್ ಮಾಡೋಣ. ಸ್ಕಿನ್ ಪ್ರೆಪ್ಪಿಂಗ್ ನಲ್ಲಿ ಫಸ್ಟ್ ಸ್ಟೆಪ್ ಬಂದು ನಿಮಗೆ ಆಲ್ರೆಡಿ ಹೇಳಿದ್ನಲ್ಲ, ಫೇಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿರುತ್ತೆ. ಅಂದ್ರೆ ಸ್ವಲ್ಪ ಹೇರ್ ಏನಾದ್ರೂ ಇದ್ರೆ ರಿಮೂವ್ ಮಾಡ್ಕೋಬೇಕಾಗಿರುತ್ತೆ. ಅದನ್ನ ನಾವು ಮೊದಲೇನೆ ಮಾಡಬೇಕು. ನೆಕ್ಸ್ಟ್ ಬರೋದೇ ಫೇಸ್ ಕ್ಲಿನ್ಸಿಂಗ್. ಫೇಸ್ ಕ್ಲಿನ್ಸಿಂಗ್ ಗೋಸ್ಕರ ನಾನು ಈ ತರ ಬೇಬಿ ವೈಪ್ಸ್ ನ ಯೂಸ್ ಮಾಡ್ತಾ ಇದ್ದೇನೆ. ಸೊ ನಂದು ಬಂದು ಡ್ರೈ ಸ್ಕಿನ್ ಇದೆ, ನಾನು ಈ ತರದ್ದು ಬೇಬಿ ವೈಪ್ಸ್, ಯಾವ್ದಾದ್ರು ಬೇಬಿ ವೈಪ್ಸ್ ಆಗಲಿ ಯೂಸ್ ಮಾಡಬಹುದು. ಜಾನ್ಸನ್ ಅಂಡ್ ಜಾನ್ಸನ್ ಬೇಬಿ ವೈಪ್ಸ್ ಆಗಲಿ, ಅಥವಾ ಇದು ಹಿಮಾಲಯದ ಬೇಬಿ ವೈಪ್ಸ್ ಇದೆ, ಅಥವಾ ನ್ಯೂಟ್ರಜನಾದಲ್ಲಿ ಬೇಬಿ ವೈಪ್ಸ್ ಬರುತ್ತೆ. ಸೊ ಆ ತರದ ಬೇಬಿ ವೈಪ್ಸ್ ತಗೋಬೇಕು. ಈ ತರದೊಂದು ಬೇಬಿ ವೈಪ್ಸ್ ತಗೋಬೇಕು. ಸೊ ಇದ್ರಲ್ಲೂ ಕೂಡ ಮೆಥಡ್ ಇದೆ ಯಾವ ತರ ನಾವು ಇಟ್ಕೋಬೇಕು ಅನ್ನೋದು. ಸೊ ಈ ತರ ಇದನ್ನ ಹಿಡ್ಕೋಬೇಕು, ಈ ತರ ಇಟ್ಕೊಂಡು ಫಸ್ಟ್ ಐ ಕೆಳಗಡೆ ಈ ತರ, ನೆಕ್ಸ್ಟ್ ನೋಸ್ ಸೈಡ್. ಯಾಕಂದ್ರೆ ಐ ಕೆಳಗಡೆ, ನೋಸ್ ಸೈಡ್, ಲಿಪ್ಸ್ ಸೈಡ್ ಇಲ್ಲೊಂದ್ ಸ್ವಲ್ಪ ಎಲ್ಲ ಡಸ್ಟ್ ಜಾಸ್ತಿ ಇರುತ್ತೆ, ಅದನ್ನ ಕ್ಲೀನ್ ಮಾಡ್ಬೇಕು. ಈ ತರ ರಬ್ ಹಿಂಗೆಲ್ಲ ಮಾಡ್ಬಿಡ್ಬಾರ್ದು, ಇದೆಲ್ಲ ಹಿಂಗಲ್ಲ, ನೀಟಾಗಿ ಮಾಡ್ಬೇಕು. ಈ ತರ ಒಂದೊಂದು ಸ್ಟೆಪ್ಸ್ ಈ ತರ ಮಾಡ್ತಾ ಬರ್ಬೇಕು. ನೆಕ್ಸ್ಟ್ ಚಿನ್ ಸೈಡ್, ಈ ಕಡೆ ಪಾರ್ಟ್ ಆಯ್ತಾ. ಇವಾಗ ಈ ಕಡೆ ನೋಡಿ ನಾನು ಯಾವ ತರ ಹಿಡಿದಿದ್ದೀನಿ ಅಂತ. ಈ ತರ ಇಟ್ಕೋಬೇಕು. ಇಟ್ಕೊಂಡು ನೆಕ್ಸ್ಟ್ ಈ ಕಡೆ ಸೈಡ್, ನೋಸ್ ಮೇಲೆ, ನೆಕ್ಸ್ಟ್ ಇದಾದ್ಮೇಲೆ ಸ್ವಲ್ಪ ಇಯರ್ ಮಾಡ್ಬೋದು ಈ ತರ. ಮತ್ತೆ ಇದು ಸ್ವಲ್ಪ ಡ್ರೈ ಆಯ್ತಾ, ಇದು ಈ ತರ ಫೋಲ್ಡ್ ಮಾಡ್ಕೊಡ್ರಿ, ಇಲ್ಲಿ ತಗೊಳ್ರಿ, ಇಲ್ಲೇ ವೆಟ್ ಇರುತ್ತೆ ಫೋರ್ ಹೆಡ್ ಮೇಲೆ. ಈ ತರ ರಬ್ ಮಾಡ್ಬಿಡ್ಬಾರ್ದು, ಈ ತರ ನಿಧಾನಕ್ಕೆ ಮಾಡ್ಬೇಕು. ನೆಕ್ಸ್ಟ್ ಕೆಲವೊಬ್ರು ಐಬ್ರೋ ಪೆನ್ಸಿಲ್ ಅಪ್ಲೈ ಮಾಡ್ಕೊಂಡಿರ್ತಾರಲ್ಲ, ಇದು ಐಬ್ರೋ ಪೆನ್ಸಿಲ್ ಅಪ್ಲೈ ಮಾಡ್ಕೊಂಡಿದ್ರೆ ಐಬ್ರೋ ಮೇಲ್ ಕೂಡ ಮಾಡ್ಬೇಕು. ಕಾಜಲ್ ಅಪ್ಲೈ ಮಾಡ್ಕೊಂಡಿರ್ತಾರಲ್ಲ, ಕಾಜಲ್ ಎಲ್ಲ ತೆಗಿಬೇಕು. ಐ ಲೈನರ್ ಐ ಮೇಲೆ ನೀಟಾಗಿ ಮಾಡ್ಬೇಕು. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದೇನೆ, ಯಾಕಂದ್ರೆ ನಿಮಗೆ ಗೊತ್ತಾಗಬೇಕು ಯಾವ್ದಾವ್ ಸ್ಟೆಪ್ ಯಾವ ತರ ಮಾಡ್ಬೇಕಂದ್ರೆ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಸ್ಟ್ ಬಂದು ನೆಕ್ ಮೇಲೆ.
ಸೊ ನೆಕ್ಸ್ಟ್ ಇವಾಗ ಫೇಸ್ ಕ್ಲೀನ್ಸಿಂಗ್ ಆಯ್ತು. ಫೇಸ್ ಕ್ಲೀನ್ಸಿಂಗ್ ನಲ್ಲಿ ಇವಾಗ ನಾನು ಇದನ್ನ ನೋಡ್ರಿ, ಇದರಲ್ಲಿ ಎಷ್ಟು ಡಸ್ಟ್ ಬಂದಿದೆ, ಫೇಸ್ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಬಂದು ಮಾಯಿಶ್ಚರೈಸರ್. ಸೊ ಇದನ್ನೇ ಇವಾಗ ನಾನು ಡ್ರೈ ಸ್ಕಿನ್ ಇದೆ, ನಂದು ಬೇರೆ ಡ್ರೈ ಸ್ಕಿನ್ ಇದೆ, ನಾನು ಈ ತರದ್ದು ವೆಟ್ ವೈಪ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಒಂದ್ ವೇಳೆ ಆಯಿಲಿ ಸ್ಕಿನ್ ಇದ್ರೆ ನೀವು ಸಿಟಾಫಿಲ್ ಲೋಷನ್ ನಲ್ಲಿ ಆಯಿಲಿ ಸ್ಕಿನ್ ಕ್ಲಿನ್ಸಿಂಗ್ ಮಿಲ್ಕ್ ಬರುತ್ತೆ, ನೀವು ಅದನ್ನ ತಗೊಂಡು ಮಾಡಬಹುದು. ಸೊ ನೆಕ್ಸ್ಟ್ ಆಯಿಲಿ ಸ್ಕಿನ್ ಮೇಲೆ ಇವಾಗ ಟೋನರ್ ಅಪ್ಲಿಕೇಶನ್ ಮಾಡಬೇಕು. ಆಯಿಲಿ ಸ್ಕಿನ್ ಇದ್ರೆ ಟೋನರ್ ಅಪ್ಲಿಕೇಶನ್ ಮಾಡಬೇಕು, ಡ್ರೈ ಸ್ಕಿನ್ ಇದ್ರೆ ಟೋನರ್ ಅಪ್ಲಿಕೇಶನ್ ಮಾಡಬಾರ್ದು. ಬಟ್ ಸಮ್ಮರ್ ಸೀಸನ್ ಇದೆ, ಸಮ್ಮರ್ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಸ್ವೆಟ್ ಆಗ್ತಾ ಇರುತ್ತಾರೆ. ಸೊ ಅವಾಗ ನಾವು ಎಲ್ಲಾ ಸ್ಕಿನ್ ಮೇಲೆನು ಟೋನರ್ ಅಪ್ಲಿಕೇಶನ್ ಮಾಡಬೇಕಾಗಿರುತ್ತೆ. ಸೊ ಈ ತರದ್ದು ಹೈಡ್ರೇಟಿಂಗ್ ಟೋನರ್ ಬರುತ್ತೆ. ಸೊ ಇದರಲ್ಲಿ ಇದು ಬಂದು ಪಿಲ್ಗ್ರಿಮ್ ಅಂತ ಕಂಪನಿ, ಇದು ರೀಸನಬಲ್ ಪ್ರೈಸ್ ಇದೆ, ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ. ಸೊ ಈ ತರದ್ದು ಹೈಡ್ರೇಟಿಂಗ್ ಟೋನರ್ ಬರುತ್ತೆ. ಇದು ಬಂದು ಡ್ರೈ ಸ್ಕಿನ್ ಮತ್ತೆ ನಾರ್ಮಲ್ ಸ್ಕಿನ್ ಇರೋರಿಗೆ ಇದು ಇದೆ. ಸೊ ಈ ತರದ್ದು ಹೈಡ್ರೇಟಿಂಗ್ ಟೋನರ್ ತಗೋಬೇಕು. ಟೋನರ್ ತಗೊಂಡು ಸ್ವಲ್ಪ ಈ ತರ ಶೇಕ್ ಮಾಡ್ಕೋಬೇಕು. ಶೇಕ್ ಮಾಡ್ಕೊಂಡು ಫೇಸ್ ಫುಲ್ ಈ ತರ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡಿ ಇದನ್ನ ನಾವು ಕೈಯಿಂದ ಯಾವಾಗ್ಲೂ ನಾವು ರಬ್ ಮಾಡಬಾರ್ದು, ಹಿಂಗೆ ಡ್ರೈ ಆಗ್ಲಿಕ್ಕೆ ಬಿಡಬೇಕು. ಒಂದು 2 ಮಿನಿಟ್ಸ್ ಇದಕ್ಕೆ ಟೈಮ್ ಕೊಡ್ಬೇಕು. ಸೊ ಇದು 2 ಮಿನಿಟ್ಸ್ ಆದ್ಮೇಲೆ ಇದು ಡ್ರೈ ಆಗುತ್ತೆ. ಇದು ಡ್ರೈ ಆದ್ಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಸೊ ಇವಾಗ ನಾನು ಡ್ರೈ ಸ್ಕಿನ್ ನಿಮಗೆ ಟೋನರ್ ತೋರಿಸಿದೆ. ನೆಕ್ಸ್ಟ್ ಆಯಿಲಿ ಸ್ಕಿನ್ ಟೋನರ್. ಆಯಿಲಿ ಸ್ಕಿನ್ ಟೋನರ್ ಬಂದು ನನ್ನ ಕಡೆ ಇರೋದು ಬಂದು ಪ್ಲಮ್ ಬ್ರ್ಯಾಂಡ್ ಇದೆ. ಸೊ ಇದು ಆಯಿಲಿ ಸ್ಕಿನ್ ಮೇಲೆ ನಾವು ಕಾಂಬಿನೇಷನ್ ಸ್ಕಿನ್ ಮತ್ತೆ ಆಯಿಲಿ ಸ್ಕಿನ್ ಮೇಲೆ ಇದನ್ನ ಯೂಸ್ ಮಾಡಬೇಕು. ಬಟ್ ಇದರಲ್ಲಿ ಏನಿದೆ ಅಂದ್ರೆ ಈ ತರ ಸ್ಪ್ರೇ ಇಲ್ಲ, ಇದನ್ನ ನಾವು ಕಾಟನ್ ನಲ್ಲಿ ತಗೋಬೇಕು. ಒಂದ್ ಸ್ವಲ್ಪ ಕಾಟನ್ ತಗೋಬೇಕು, ಕಾಟನ್ ನಲ್ಲಿ ಡಿಪ್ ಮಾಡ್ಕೋಬೇಕು. ಡಿಪ್ ಮಾಡಿ ಈ ತರ ಅಪ್ಲೈ ಮಾಡ್ಬೇಕು. ಈ ತರ ರಬ್ ಮಾಡಬಾರ್ದು, ಈ ತರ ಅಪ್ಲೈ ಮಾಡ್ಕೋಬೇಕು. ಸೊ ಈ ತರದಿದೆ. ಅಥವಾ ಇದು ಇಲ್ಲ ಅಂದ್ರೆ ನಿಮಗೆ ಬೇರೆ ಕಂಪನಿ ಎಲ್ಲ ಬರುತ್ತೆ, ಪ್ರೋ ಎಫೆಕ್ಸ್ ನಲ್ಲಿ ಬರುತ್ತೆ, ಮತ್ತೆ ಬೇರೆ ಬೇರೆ ಬ್ರಾಂಡ್ಸ್ ಎಲ್ಲ ಇದೆ. ಸೊ ಇವಾಗ ಟೋನರ್ ಡ್ರೈ ಆಗಿದೆ. ಇವಾಗ ನಾನು ಟೋನರ್ ಅಪ್ಲೈ ಮಾಡಿದ್ದೇನೆ, ಅಪ್ಲೈ ಮಾಡಿದ್ರು ಕೂಡ ನನ್ನ ಸ್ಕಿನ್ ಇವಾಗ ಡ್ರೈ ಆಗಿಲ್ಲ, ಹೈಡ್ರೇಟಿಂಗ್ ಆಗಿದೆ. ಯಾಕಂದ್ರೆ ನಾನು ಹೈಡ್ರೇಟಿಂಗ್ ಟೋನರ್ ಅಪ್ಲೈ ಮಾಡಿದ್ದೇನೆ. ಸೊ ಇದರಿಂದ ನನಗೆ ಸ್ವೆಟ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ಬಂದು ಮಾಯಿಶ್ಚರೈಸರ್. ಮಾಯಿಶ್ಚರೈಸರ್ ನ ನಾವು ಅಪ್ಲೈ ಮಾಡ್ತೀವಲ್ಲ, ಮಾಯಿಶ್ಚರೈಸರ್ ಅಪ್ಲೈ ಮಾಡೋ ಟೈಮ್ ನಲ್ಲಿ ಡೈರೆಕ್ಟ್ ಆಗಿ ನಾವು ಕೈ ಮೇಲೆ ಅಥವಾ ಆ ಕ್ರೀಮ್ ಏನಾದ್ರು ಡಬ್ಬ ಇದ್ರೆ ಆ ಕ್ರೀಮ್ ಇಂದಾನೆ ಈ ತರ ಹಿಂಗ್ ತಗೊಳ್ಳೋದು ಮಾಡಬಾರ್ದು. ಸೊ ಈ ತರದೊಂದು ಸ್ಪ್ಯಾಚುಲಾ ಬರುತ್ತೆ. ನೆಕ್ಸ್ಟ್ ಈ ತರದೊಂದು ಸ್ಲೇಟ್ ಬರುತ್ತೆ. ಸೊ ಈ ತರದ್ದು ಸ್ಲೇಟ್, ಈ ತರ ಸ್ಪ್ಯಾಚುಲಾ ಇರಬೇಕು. ಈ ಸ್ಪ್ಯಾಚುಲಾ ಮೇಲ್ಗಡೆ ನಾವು ಇದನ್ನ ಮಾಯಿಶ್ಚರೈಸರ್ ಹಾಕೋಬೇಕು. ಸೊ ನನ್ನ ಹತ್ರ 2 ಮಾಯಿಶ್ಚರೈಸರ್ ಇದೆ, ನಾನು ಅದನ್ನ ನಿಮಗೆ ತೋರಿಸ್ತೇನೆ. ಇದು ಬಂದು ಕ್ರೀಮ್ ಬೇಸ್ಡ್ ಇದೆ. ಕ್ರೀಮ್ ಬೇಸ್ಡ್ ಡ್ರೈ ಸ್ಕಿನ್, ಬೇರೆ ಡ್ರೈ ಸ್ಕಿನ್ ಇದ್ರೆ ಇದನ್ನ ಅಪ್ಲೈ ಮಾಡಬಹುದು. ನಾವು ನಾರ್ಮಲ್ ಸ್ಕಿನ್ ಇದ್ರು ಕೂಡ ಅಪ್ಲೈ ಮಾಡಬಹುದು. ಸೊ ಇದು ಒಂದು ರೀಸನಬಲ್ ಪ್ರೈಸ್ ಇದೆ, ಬಟ್ ರಿಸಲ್ಟ್ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಬಂದು ಎಂಬ್ರಾಲಿಸಸ್ ಇದೆ. ಸೊ ಇದು ಕೂಡ ಅಷ್ಟೇ, ನಾರ್ಮಲ್ ಟು ಡ್ರೈ ಸ್ಕಿನ್, ನಾರ್ಮಲ್ ಡ್ರೈ ಸ್ಕಿನ್, ವೆರಿ ಡ್ರೈ ಸ್ಕಿನ್ ಮೇಲೆ ಇದನ್ನ ಅಪ್ಲೈ ಮಾಡಬಹುದು. ಬಟ್ ಇದ್ರದ್ದು ಪ್ರೈಸ್ ಬಂದು ಸ್ವಲ್ಪ ಜಾಸ್ತಿ ಇದೆ. ಇದು ಪ್ರೈಸ್ ಬಂದು 1450 ರುಪೀಸ್ ಇದೆ. ಇದು ಪ್ರೈಸ್ ಬಂದು ಕಡಿಮೆ ಇದೆ, ಒಂದು 500, 700 ಸಮಥಿಂಗ್ ಆ ತರ ಇದೆ. ಸೊ ಇದ್ರ ಮೇಲೆ ಕಾಣಿಸ್ತಾ ಇಲ್ಲ ನನಗೆ, ಆ ತರ ಇದೆ. ಸೊ ಇದು ನಿಮಗೆ ರೀಸನಬಲ್ ಪ್ರೈಸ್ ಬೇಕಂದ್ರೆ ಈ ತರ ಸಿಟಾಫಿಲ್ ನಲ್ಲಿ ಸಿಗುತ್ತೆ, ಇದನ್ನ ತಗೋಬಹುದು. ಸ್ವಲ್ಪ ಒಳ್ಳೆ ಬ್ರ್ಯಾಂಡ್ ಬೇಕಂದ್ರೆ ಈ ತರ ಎಂಬ್ರಾಲಿಸಸ್ ಬರುತ್ತೆ, ಇದನ್ನ ತಗೋಬಹುದು. ಸೊ ನಾನು ಇವಾಗ ಇದನ್ನೇ ತೋರಿಸ್ತಾ ಇದ್ದೇನೆ. ಈ ತರ ಸ್ಲೇಟ್ ಮೇಲೆ ಸ್ವಲ್ಪ ಹಿಂಗ ಹಾಕೋಬೇಕು. ಎಷ್ಟು ಕ್ವಾಂಟಿಟಿ ಬೇಕು ನಮ್ಮ ಸ್ಕಿನ್ಗೆ ಆ ತರ ಫಸ್ಟ್ 1 ಲೇಯರ್ ಆಗುವಷ್ಟು ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಬೇಕಂದ್ರೆ ನಾವು ತಗೋಬಹುದು, ಯಾಕಂದ್ರೆ ಜಾಸ್ತಿ ಹಾಕೋದ್ರಿಂದ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಈ ತರ ಹಾಕೊಂಡಾದ್ಮೇಲೆ 1 ಫಿಂಗರ್ ಇಂದ ಈ ತರ ತಗೋಬೇಕು. ತಗೊಂಡು ಈ ತರ ಅಪ್ಲೈ ಮಾಡ್ಬೇಕು. ಇನ್ನೊಂದು ಫಿಂಗರ್ ಇರುತ್ತಲ್ಲ, ಇನ್ನೊಂದು ಫಿಂಗರ್ ಇಂದ ಈ ತರ ಮಸಾಜ್ ಮಾಡ್ಬೇಕು. ಐ ಕೆಳಗಡೆ ನೀಟಾಗಿ ಮಸಾಜ್ ಮಾಡ್ಬೇಕು. ಇದರ ರಬ್ ಮಾಡಬಾರ್ದು, ಜಸ್ಟ್ ಮಸಾಜ್. ರಬ್ ಮಾಡಿದ್ರೆ ಏನಾಗುತ್ತೆ, ನಾವು ಹಾಕಿರೋ ಪ್ರಾಡಕ್ಟ್ ಏನಿದೆಯಲ್ಲ ಅದು ನಮ್ಮ ಕೈಯಲ್ಲೇ ಮತ್ತೆ ಕಿತ್ಕೊಂಡು ವಾಪಸ್ ಬರುತ್ತೆ. ಸೊ ಹಂಗಾಗಿ ಜಾಸ್ತಿ ರಬ್ ಮಾಡಬಾರ್ದು, ಜಸ್ಟ್ ಅಬ್ಸರ್ವ್ ಆಗಬೇಕು ಸ್ಕಿನ್ ನಲ್ಲಿ, ಆ ತರ ಈ ತರ ಮಸಾಜ್ ಮಾಡ್ಬೇಕು. ನೆಕ್ಸ್ಟ್ ಈ ಕಡೆ ಸೈಡ್ ಆಯ್ತಾ, ಮತ್ತೆ ಇನ್ನೊಂದ್ ಸ್ವಲ್ಪ ಫಿಂಗರ್ ನಲ್ಲಿ ತಗೊಂತಾ ಇದ್ದೇನೆ. ತಗೊಂಡು ನೋಸ್ ಮೇಲೆ ಸ್ವಲ್ಪ ಕಡಿಮೆ ಅಪ್ಲೈ ಮಾಡ್ಬೇಕು. ನೋಸ್ ಸೈಡ್, ನೆಕ್ಸ್ಟ್ ಈ ಕಡೆ ಸೈಡ್ ಸ್ವಲ್ಪ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿ
ಈ ತರ ಒಂದ್ ಸೈಡ್ ಇಂದ ಅಪ್ಲೈ ಮಾಡ್ತಾ ಬರಬೇಕು. ಸೊ ನೆಕ್ಸ್ಟ್ ಲಿಪ್ಸ್ ಸೈಡ್. ನೆಕ್ಸ್ಟ್ ಫೋರ್ ಹೆಡ್. ಒಂದ್ ಫಿಂಗರ್ ಇಂದ ತಗೋಬೇಕು, ಅಪ್ಲೈ ಮಾಡಬೇಕು. ಇನ್ನ ಈ ಫಿಂಗರ್ಸ್ ಏನಿದೆ ಈ ಫಿಂಗರ್ ಇಂದ ಸ್ವಲ್ಪ ಲೈಟ್ ಆಗಿ ಮಸಾಜ್ ಮಾಡಬೇಕು. ಸೊ ಐ ಮೇಲೆ ಕೂಡ ನೀವು ಅಪ್ಲೈ ಮಾಡಬಹುದು, ಅಥವಾ ಐ ಮೇಲೆ ಐ ಕ್ರೀಮ್ ಏನಾದ್ರು ಅಪ್ಲೈ ಮಾಡ್ತೀನಿ ಅಂದ್ರೆ ಐ ಕ್ರೀಮ್ ಅಪ್ಲೈ ಕೂಡ ಮಾಡಬಹುದು. ಐ ಕ್ರೀಮ್ ಸಪರೇಟ್ ಆಗಿ ಬರುತ್ತೆ, ಐ ಕ್ರೀಮ್ ಕೂಡ ಅಪ್ಲೈ ಮಾಡಬಹುದು. ಅಥವಾ ನಿಮ್ಮ ಹತ್ರ ಇವಾಗ ಸದ್ಯ ಐ ಕ್ರೀಮ್ ಇಲ್ಲ ಅಂದ್ರೆ ಇದನ್ನೇ ಸ್ವಲ್ಪ ಈ ತರ ಐ ಮೇಲೆ ಕೂಡ ಅಪ್ಲೈ ಮಾಡಬಹುದು. ಸೊ ಅವಾಗ ಐ ಕೂಡ ಹೈಡ್ರೇಟಿಂಗ್ ಆಗುತ್ತೆ. ನೆಕ್ಸ್ಟ್ ಉಳಿದಿರ್ತೈತಲ್ಲ ಲಾಸ್ಟ್ ಸ್ವಲ್ಪ ನೆಕ್ಕಿ ಕೂಡ ಅಪ್ಲೈ ಮಾಡಬಹುದು. ಯಾಕಂದ್ರೆ ಕೆಲವೊಂದು ಟೈಮ್ ನಾವು ನೆಕ್ಕಿ ಕೂಡ ಮೇಕಪ್ ಹಾಕ್ತಾ ಇರ್ತೀವಿ, ಫೌಂಡೇಶನ್ ಎಲ್ಲ ಹಾಕ್ತಾ ಇರ್ತೀವಲ್ಲ. ಸೊ ಅವಾಗ ಲಾಸ್ಟ್ ಉಳಿದಿರ್ತೈತಲ್ಲ ಅದನ್ನ ಈ ತರ ಇಯರ್ಸ್ಗೆ ಅಪ್ಲೈ ಮಾಡಿ, ನೆಕ್ಸ್ಟ್ ನೀವು ಬೇಕಂದ್ರೆ ಎರಡು ಫಿಂಗರ್ ಹ್ಯಾಂಡ್ ಇಂದ ಈ ತರ ಇನ್ನೊಂದು ಸ್ವಲ್ಪ ಈ ತರ ಅಪ್ಲೈ ಮಾಡಬಹುದು. ಫಾಸ್ಟ್ ಆಗಿ ಮಾಡಬೇಕು, ಇಷ್ಟು ಸ್ಲೋ ಮಾಡಿದ್ರೆ ನಮಗೆ ಇಷ್ಟೊಂದು ಟೈಮ್ ಇರಂಗಿಲ್ಲ. ಬಟ್ ನಾನು ನಿಮಗೆ ತೋರಿಸ್ಬೇಕಾಗಿದೆ, ಹಾಗಾಗಿ ಸ್ಲೋ ಮಾಡ್ತಾ ಇದ್ದೀನಿ. ನೋಸ್ ಸೈಡ್, ಲಿಪ್ಸ್ ಸೈಡ್, ಚಿನ್ ಸೈಡ್. ಸೊ ಇವಾಗ ಇದನ್ನ ಅಪ್ಲೈ ಮಾಡಿದ ಆದ್ಮೇಲೆ ಇದಕ್ಕೂ ಕೂಡ ನಾವು 2 ಮಿನಿಟ್ಸ್ ಟೈಮ್ ಕೊಡ್ಬೇಕು. ಸ್ವಲ್ಪ ಸ್ಕಿನ್ ಅಲ್ಲಿ ಅಬ್ಸರ್ವ್ ಆಗಬೇಕು. ಸೊ ಹಂಗಾಗಿ ಇದಕ್ಕೆ 2 ಮಿನಿಟ್ಸ್ ಆದ್ಮೇಲೆ ನಾವು ಮಾಯಿಶ್ಚರೈಸರ್ ಅಪ್ಲಿಕೇಶನ್ ಆಯ್ತು, ಟೋನರ್ ಅಪ್ಲಿಕೇಶನ್ ಮಾಡಿದ್ವಿ, ಫೇಸ್ ಕ್ಲೀನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಬಂದು ಪ್ರೈಮರ್ ಅಪ್ಲಿಕೇಶನ್. ಸೊ ಪ್ರೈಮರ್ ಅಪ್ಲಿಕೇಶನ್ ಮಾಡೋದಕ್ಕಿಂತ ಮೊದಲು ಇವಾಗ ನಿಮಗೆ ನಾನು ಡ್ರೈ ಸ್ಕಿನ್ ಮಾಯಿಶ್ಚರೈಸರ್ ನ ಸ್ಕಿನ್ ಪ್ರೆಪ್ಪಿಂಗ್ ತೋರಿಸಿದೆ. ಬಟ್ ಇವಾಗ ನಾನು ಆಯಿಲಿ ಸ್ಕಿನ್ ಪ್ರಿಪ್ಪಿಂಗ್ ಯಾವ ತರ ಮಾಡ್ಬೇಕು ಸೊ ಅದನ್ನ ಹೇಳ್ತೇನೆ. ಸೊ ನೆಕ್ಸ್ಟ್ ಇವಾಗ ಆಯಿಲಿ ಸ್ಕಿನ್ ಮೇಲೆ ಕೂಡ ಆಯಿಲಿ ಸ್ಕಿನ್ ಟೋನರ್ ಅಪ್ಲೈ ಮಾಡ್ತೀವಿ. ಸೇಮ್ ಹಂಗೇನೆ ಕಾಂಬಿನೇಷನ್ ಸ್ಕಿನ್ ಮೇಲೆ ಏನಾಗುತ್ತೆ, ಈ ಟಿ ಝೋನ್ ಏರಿಯಾ ಇರುತ್ತೆ ಇದು ಸ್ವಲ್ಪ ಆಯಿಲ್ ಜಾಸ್ತಿ ಇರುತ್ತೆ, ಈ ಚೀಕ್ಸ್ ಏನಿರುತ್ತೆ ಚೀಕ್ಸ್ ಸ್ವಲ್ಪ ಡ್ರೈ ಇರುತ್ತೆ. ಸೊ ಅವಾಗ ನಾವೇನ್ ಮಾಡ್ಬೇಕು, ನೀವು ಟೋನರ್ ಅಪ್ಲೈ ಮಾಡ್ತೀರಲ್ಲ, ಟೋನರ್ ಅಪ್ಲೈ ಮಾಡೋ ಟೈಮ್ನಲ್ಲಿ ಈ ಏರಿಯಾದಲ್ಲಿ ನೀವು ಆಯಿಲಿ ಸ್ಕಿನ್ ಟೋನರ್ ಅಪ್ಲೈ ಮಾಡಬೇಕು. ಈ ಏರಿಯಾದಲ್ಲಿ ನೀವೇನಾದ್ರೂ ಡ್ರೈ ಸ್ಕಿನ್ ಟೋನರ್ ಅಪ್ಲೈ ಮಾಡ್ತೀನಿ ಅಂದ್ರೆ ಡ್ರೈ ಸ್ಕಿನ್ ಟೋನರ್ ಅಪ್ಲೈ ಮಾಡಬೇಕು. ಅಥವಾ ಸ್ವಲ್ಪ ನಾರ್ಮಲ್ ಆಗಿದೆ, ಡ್ರೈನು ಇಲ್ಲ ಒಂದ್ ಸ್ವಲ್ಪ ಆಯಿಲಿನೂ ಇಲ್ಲ ಅಂದ್ರೆ ನೀವು ಜಸ್ಟ್ ಒಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡ್ರೆ ಸಾಕಾಗ್ತೈತಿ. ಸೊ ಇದು ಬಂದು ಕಾಂಬಿನೇಷನ್ ಸ್ಕಿನ್. ನೆಕ್ಸ್ಟ್ ಆಯಿಲಿ ಸ್ಕಿನ್ ಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡುವಾಗ ನಾವು ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಜೆಲ್ ಬೇಸ್ಡ್ ಬಂದು ನನ್ನ ಹತ್ರ ಬಂದು ಕೀ ಬ್ಯೂಟಿ ಬ್ರ್ಯಾಂಡ್ ಇದೆ. ಇದರಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಬರುತ್ತೆ, ಫೌಂಡ್ಸ್ ನಲ್ಲಿ ಬರುತ್ತೆ, ಮತ್ತೆ ನ್ಯೂಟ್ರಿಜನ್ ಬರುತ್ತೆ, ಪ್ಯಾಕ್ ನಲ್ಲಿ ಆಕ್ವಾ ಬೂಸ್ಟ್ ಅಂತ ಬರುತ್ತೆ. ಸೊ ಅದು ಚೆನ್ನಾಗಿದೆ. ಸೊ ಅದು ನಂಬರ್ 1 ಮಾಯಿಶ್ಚರೈಸರ್ ಅಂತ ಹೇಳ್ಬೋದು. ಸೊ ನೀವು ಅದನ್ನು ಕೂಡ ತಗೋಬಹುದು. ಸೊ ಇವಾಗ ಕ್ರೀಮ್ ಬೇಸ್ಡ್ ಮತ್ತೆ ಜೆಲ್ ಬೇಸ್ಡ್ ಈ ಎರಡರ ಮಧ್ಯೆ ಏನ್ ವ್ಯತ್ಯಾಸ ಸೊ ಅದನ್ನ ನೋಡ್ಕೊಳ್ಳೋಣ. ಇದು ಕ್ರೀಮ್ ಬೇಸ್ಡ್, ನೆಕ್ಸ್ಟ್ ಇದು ಬಂದು ಜೆಲ್ ಬೇಸ್. ನೋಡ್ರಿ ನಾನು ಈ ತರದೊಂದು ಒಂದು ಸ್ಪ್ಯಾಚುಲಾ ತಗೊಂಡಿದ್ದೀನಿ, ಸ್ಪ್ಯಾಚುಲಾ ಇಂದ ಇದನ್ನ ತಗೊಂತಾ ಇದ್ದೀನಿ. ಇದು ಜೆಲ್ ಬೇಸ್. ಕ್ಯಾಮ್ರಾದಲ್ಲಿ ನಿಮಗೆ ಕಾಣಿಸ್ತದೇನೆ ಇಲ್ಲ. ಈ ಕ್ರೀಮ್ ಬೇಸ್ ಏನಿದೆ ತುಂಬಾ ತಿಕ್ ಆಗಿದೆ, ತಿಕ್ ಕ್ವಾಂಟಿಟಿಯಲ್ಲಿ ಇದೆ. ಸೊ ಇದನ್ನ ನಾನು ಇವಾಗ ಅಪ್ಲೈ ಮಾಡ್ತೀನಿ. ಇದನ್ನ ಅಪ್ಲೈ ಮಾಡಿದಾಗ ಇಲ್ಲಿ ಏನಾಗಿದೆ, ಸ್ವಲ್ಪ ಆಯಿಲಿ ಅನಿಸ್ತಾ ಇದೆ, ಸ್ವಲ್ಪ ಹೈಡ್ರೇಟಿಂಗ್ ಜಾಸ್ತಿ ಆಗ್ತಾ ಇದೆ, ಶೈನಿಂಗ್ ಬರ್ತಾ ಇದೆ ಸ್ಕಿನ್ ಮೇಲೆ. ಯಾಕಂದ್ರೆ ನನ್ನದು ಡ್ರೈ ಸ್ಕಿನ್ ಇರೋದು ಆಲ್ರೆಡಿ. ಸೊ ನನ್ನ ಸ್ಕಿನ್ ಮೇಲೆ ಇವಾಗ ಶೈನಿಂಗ್ ಬರ್ತಾ ಇದೆ, ಸ್ಕಿನ್ ಹೈಡ್ರೇಟಿಂಗ್ ಆಗ್ತಾ ಇದೆ, ಸಾಫ್ಟ್ ಆಗ್ತಾ ಇದೆ. ಸೊ ಅದೇ ತರ ಇವಾಗ ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್. ಈ ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಜಸ್ಟ್ ಒಂದು ಜೆಲ್ ಇದು, ಇದ್ರಲ್ಲಿ ಏನಿಲ್ಲ, ನೀರ್ ಟೈಪ್ ಇದೆ. ಇದು ಈ ತರ ನೀರ್ ಟೈಪ್ ಇದೆ. ಸೊ ಇವಾಗ ಇದನ್ನೊಂದ್ ಸ್ವಲ್ಪ ಹಿಂಗೆ ಬಿಟ್ರೆ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಇದು ಕೆಳಗಡೆ ಜರ್ಕೊಂಡು ಹೋಗುತ್ತೆ, ಈ ತರ ಇರುತ್ತೆ. ಸೊ ಇದನ್ನ ನಾನು ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈ ತರ ಅಬ್ಸರ್ವ್ ಮಾಡಿದಾಗ ಇಲ್ಲಿ ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆನೋ ಇಲ್ಲ ಗೊತ್ತಿಲ್ಲ, ಈ ಕಡೆಯಿಂದ ಬಂದು ಸ್ಕಿನ್ ಸ್ವಲ್ಪ ಹೈಡ್ರೇಟಿಂಗ್ ಕಾಣಿಸ್ತಾ ಇದೆ, ಅಂದ್ರೆ ಆಯಿಲಿ ಟೈಪ್ ಕಾಣಿಸ್ತಾ ಇದೆ, ಶೈನಿಂಗ್ ಕಾಣಿಸ್ತಾ ಇದೆ.
ಈ ಕಡೆ ಬಂದು ಜಸ್ಟ್ ಅಬ್ಸರ್ವ್ ಆಗಿದೆ ಅಷ್ಟೇ. ಜಸ್ಟ್ ಒಂದು ವಾಟರ್ನ ಅಪ್ಲೈ ಮಾಡಿದಾಗ ಯಾವ ತರ ಆಗುತ್ತೆ ನಿಮಗೆ, ಒಂದು ವಾಟರ್ನ ಸ್ವಲ್ಪ ಐಸ್ ಕ್ಯೂಬ್ ಅಪ್ಲೈ ಮಾಡ್ತೇವೆ, ಐಸ್ ಕ್ಯೂಬ್ ಮಾಡ್ತೇವಲ್ಲ, ಐಸ್ ಕ್ಯೂಬ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಈ ತರ ಜಸ್ಟ್ ಸ್ಕಿನ್ ಮೇಲೆ ಒಂದು ಲೇಯರ್ ಆಗುತ್ತೆ. ಸೊ ಇದು ಬಂದು ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್. ಸೊ ಇದನ್ನ ನಾವು ಇವಾಗ ಆಯಿಲಿ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಬೇಕು. ಯಾಕಂದ್ರೆ ಡ್ರೈ ಸ್ಕಿನ್ ಮೇಲೆ ಬಂದು ಈ ತರ ನಮಗೆ ಹೈಡ್ರೇಟಿಂಗ್ ಲೆವೆಲ್ ಜಾಸ್ತಿ ಮಾಡಬೇಕು, ಸ್ಕಿನ್ ಶೈನಿಂಗ್ ಬರಬೇಕು, ಸ್ಕಿನ್ ಗ್ಲೋ ಬರಬೇಕು. ಆಯಿಲಿ ಸ್ಕಿನ್ ಮೇಲೆ ಆಲ್ರೆಡಿ ಆಯಿಲ್ ಬಿಡ್ತಾ ಇರುತ್ತೆ ಅವ್ರ ಫೇಸ್ ಮೇಲೆ. ಸೊ ಅವಾಗ ನಾವು ಇದನ್ನ ಅಪ್ಲೈ ಮಾಡಿದಾಗ ಇನ್ನೊಂದ್ ಸ್ವಲ್ಪ ಆಯಿಲ್ ಆಗ್ಬಿಡುತ್ತೆ ಸ್ಕಿನ್. ಅವಾಗ ಈ ತರದೊಂದು ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರೆ ಸಾಕಾಗ್ತೈತೆ ನಮಗೆ. ಯಾಕಂದ್ರೆ ನಾವು ಮೇಕಪ್ ಹಾಕ್ಲಿಕ್ಕೆ ನಮಗೆ ಒಂದು ಬೇಸ್ ಬೇಕಷ್ಟೇ. ಅವ್ರ ಸ್ಕಿನ್ಗೆ ನಾವು ಆಯಿಲಿ ಸ್ಕಿನ್ ಇದೆ ಅಂತ ಹೇಳಿ ಆಯಿಲ್ ಮಾಯಿಶ್ಚರೈಸರ್ ಸ್ಕಿಪ್ ಮಾಡಬಾರ್ದು, ಅಪ್ಲೈ ಮಾಡ್ಲೇಬೇಕು. ಅಪ್ಲೈ ಮಾಡಿದಾಗ ಒಂದು ಬೇಸ್ ಕ್ರಿಯೇಟ್ ಆಗುತ್ತೆ. ಆ ಅಪ್ಲೈ ಮಾಡ್ಬೇಕಂದ್ರೆ ಈ ತರದ್ದು ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ ನೀವು ಅಪ್ಲೈ ಮಾಡಬೇಕು. ಸೇಮ್ ನಾನು ಇವಾಗ ಯಾವ ತರ ತೋರಿಸಿದೆ ಫೇಸ್ ಮೇಲೆ, ನಾನು ಡ್ರೈ ಸ್ಕಿನ್ ಮೇಲೆ, ಅದೇ ತರ ನೀವು ಆಯಿಲಿ ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ ಕಾಂಬಿನೇಷನ್ ಸ್ಕಿನ್ ಇದ್ದಾಗ ಈ ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ ನ ಈ ಟಿ ಝೋನ್ ಏರಿಯಾದಲ್ಲಿ ಅಪ್ಲೈ ಮಾಡಬೇಕು. ಅಂದ್ರೆ ಟಿ ಝೋನ್ ಏರಿಯಾ ಅಂತ ನಿಮ್ ಫೇಸ್ ಮೇಲೆ ಎಲ್ಲೆಲ್ಲಿ ಸ್ವಲ್ಪ ಆಯಿಲ್ ಕಾಣಿಸ್ತಾ ಇದೆ, ಶೈನಿಂಗ್ ಕಾಣಿಸ್ತಾ ಇದೆ, ಸ್ವಲ್ಪ ಪಿಂಪಲ್ಸ್ ಮಾರ್ಕ್ಸ್, ಓಪನ್ ಫೋರ್ಸ್ ಅದೆಲ್ಲ ಜಾಸ್ತಿ ಇರುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಇದನ್ನ ಬಂದು ಅಲ್ಲಿ ಅಪ್ಲೈ ಮಾಡಬೇಕು. ಡ್ರೈ ಸ್ಕಿನ್ ಮೇಲೆ ಈ ತರ ಚೀಕ್ಸ್ ಏರಿಯಾದಲ್ಲಿ ಡ್ರೈ ಇದ್ರೆ ಸ್ವಲ್ಪ ಎಂಬ್ರಾಯ್ಲಿಸಸ್ ಆಗ್ಲಿ ಅಥವಾ ಈ ತರ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್ ನೀವು ಅಪ್ಲೈ ಮಾಡಬೇಕು. ಸೊ ಇವಾಗ ಇದರಲ್ಲಿ ನಿಮಗೆ ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಅಂದ್ರೆ ನಾರ್ಮಲ್ ಟು ಆಯಿಲಿ ಸ್ಕಿನ್, ನಾರ್ಮಲ್ ಟು ಡ್ರೈ ಸ್ಕಿನ್, ಈ ತರದಿದ್ದಾಗ ನೀವು ಯಾವ ತರ ಅಪ್ಲೈ ಮಾಡಬೇಕು ಅದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಡ್ರೈ ಸ್ಕಿನ್ ಮೇಲೆ ನೀವು ಯಾವ ತರ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ನಾನು ಮಾಯಿಶ್ಚರೈಸರ್ ನ ಒಂದೇ ಲೇಯರ್ ಅಪ್ಲೈ ಮಾಡಿದ್ದೀನಿ. ಒಂದೇ ಲೇಯರ್ ಅಪ್ಲೈ ಮಾಡಿದ್ರಿಂದ ನನ್ನ ಸ್ಕಿನ್ ಹೈಡ್ರೇಟ್ ಆಗ್ಬಿಟ್ಟಿದೆ. ಬಟ್ ಕೆಲವೊಬ್ರು ಸ್ಕಿನ್ ಆಗಿರುತ್ತೆ ಅಂದ್ರೆ ಬೇರೆ ಡ್ರೈ ಸ್ಕಿನ್ ಇರುತ್ತೆ, ಅವ್ರ ಸ್ಕಿನ್ ಮೇಲೆ ಒಂದ್ ಲೇಯರ್ ಅಪ್ಲೈ ಮಾಡಿದಿನಲ್ಲ, ಇವಾಗ ಇಷ್ಟ ಅಪ್ಲೈ ಮಾಡಿದ ತಕ್ಷಣ ಮತ್ತೆ ಅಬ್ಸರ್ವ್ ಆಗ್ಬಿಟ್ಟಿರುತ್ತೆ, ಮತ್ತೆ ಡ್ರೈ ಆಗ್ಬಿಟ್ಟಿರುತ್ತೆ ಸ್ಕಿನ್. ಅವಾಗ ಮತ್ತೆ ಇನ್ನು ಒಂದ್ ಲೇಯರ್ ನ ಮತ್ತೆ ತಗೋಬೇಕು ಮಾಯಿಶ್ಚರೈಸರ್, ಇನ್ನು ಒಂದ್ ಲೇಯರ್ ಅಪ್ಲೈ ಮಾಡ್ಬೇಕು. ಸೊ ಈ ತರ ನಾವು ಸ್ಕಿನ್ ಪ್ರೆಪ್ಪಿಂಗ್ ಮಾಡ್ಬೇಕು. ಸೊ ನೆಕ್ಸ್ಟ್ ಇದಾದ್ಮೇಲೆ ಪ್ರೈಮರ್ ಅಪ್ಲಿಕೇಶನ್. ಪ್ರೈಮರ್ ಅಪ್ಲಿಕೇಶನ್ ಬಂದು ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಇದೆ ನನ್ನ ಹತ್ರ. ಈ ಸಿಲಿಕಾನ್ ಬೇಸ್ಡ್ ಇದು ಒಂದು ಪ್ರೈಮರ್ ಇದ್ರೆ ಸಾಕು, ನಾವು ಆಲ್ ಸ್ಕಿನ್ ಟೈಪ್ ಮೇಲೆ ಅಪ್ಲೈ ಮಾಡಬಹುದು. ಆಲ್ ಸೀಸನ್ ಅಲ್ಲಿ, ಎಲ್ಲಾ ಸೀಸನ್ ಅಲ್ಲೂ ಇದನ್ನ ನಾವು ಅಪ್ಲೈ ಮಾಡಬಹುದು. ಬಟ್ ಬೇರೆ ಡ್ರೈ ಸ್ಕಿನ್ ಇದೆ ಅಂದಾಗ ಸೊ ನೀವು ಒಂದ್ ಸ್ವಲ್ಪ ಆಯಿಲ್ ಕೂಡ ಅಪ್ಲೈ ಮಾಡಬಹುದು. ಎಸೆನ್ಷಿಯಲ್ ಆಯಿಲ್ ಬರುತ್ತೆ, ಸ್ಕಿನ್ ಆಯಿಲ್, ಸೊ ಅದನ್ನು ಕೂಡ ಅಪ್ಲೈ ಮಾಡಬಹುದು. ಒಂದು 2-3 ಡ್ರಾಪ್ಸ್ ತಗೋಬೇಕು. ಡ್ರಾಪ್ಸ್ ತಗೊಂಡು ಕೈ ಮೇಲೆ ಸ್ವಲ್ಪ ಈ ತರ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡು ಎಲ್ಲೆಲ್ಲಿ ಡ್ರೈನೆಸ್ ಇದೆಲ್ಲ ಅಲ್ಲೆಲ್ಲ ಈ ತರ ಒಂದ್ ಸ್ವಲ್ಪ ಮಸಾಜ್ ಮಾಡಬಾರ್ದು, ಸ್ವಲ್ಪ ಈ ತರ ಡ್ಯಾಬ್ ಮಾಡ್ಬೇಕು. ನೋಸ್ ಸೈಡ್, ಲಿಪ್ಸ್ ಸೈಡ್, ಇಲ್ಲಿ ಸ್ವಲ್ಪ ರಫ್ನೆಸ್ ಇರುತ್ತೆ. ಫುಲ್ ಫೇಸ್ ಅಪ್ಲೈ ಮಾಡ್ಬೇಕನ್ನೋ ಅವಶ್ಯಕತೆ ಇರಂಗಿಲ್ಲ. ಎಲ್ಲಿ ಡ್ರೈನೆಸ್ ಇರುತ್ತೆ ಸ್ವಲ್ಪ ನೀವು ಅಲ್ಲಿ ಅಪ್ಲೈ ಮಾಡಬಹುದು, ಐ ಕೆಳಗಡೆ. ಸೊ ಈ ತರ ಎಸೆನ್ಷಿಯಲ್ ಆಯಿಲ್ ಯಾವ್ದಾದ್ರು ಕಂಪನಿದು ನೀವು ಅಪ್ಲೈ ಮಾಡಬಹುದು. ಸೊ ಅದ್ರದ್ದು ಕೂಡ ಬ್ರ್ಯಾಂಡ್ ಇದನ್ನ ನಾನು ಕೊಟ್ಟಿರ್ತೇನೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ, ನೀವು ಅದನ್ನ ಒಂದು ಟೈಮ್ ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಅಪ್ಲೈ ಆದ್ಮೇಲೆ ನೆಕ್ಸ್ಟ್ ಸಿಲಿಕಾನ್ ಬೇಸ್ಡ್ ಪ್ರೈಮರ್, ನೀವು ಆಲ್ ಸ್ಕಿನ್ ಟೈಪ್ ಇದನ್ನ ನೀವು ಬಂದು ಆಯಿಲ್ ಸ್ಕಿನ್ ಮೇಲೂ ಅಪ್ಲೈ ಮಾಡಬಹುದು, ಡ್ರೈ ಸ್ಕಿನ್ ಮೇಲೂ ಅಪ್ಲೈ ಮಾಡಬಹುದು. ಬೇರೆ ಡ್ರೈ ಸ್ಕಿನ್ ಇದ್ರೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ರಿ ಅಂತ ಹೇಳಿದ್ರಲ್ಲ, ಸೊ ಆತರ ಮಾಡಬಹುದು. ಮತ್ತೆ ಕಾಂಬಿನೇಷನ್ ಸ್ಕಿನ್ ಮೇಲೂ ಅಪ್ಲೈ ಮಾಡಬಹುದು. ಸೊ ಇದನ್ನು ಸೇಮ್ ಕೈ ಮೇಲೆ ತಗೋಬಾರ್ದು. ಈ ತರದ್ದು ಸ್ಲೇಟ್ ಬರುತ್ತೆ, ಈ ಸ್ಲೇಟ್ ಮೇಲೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಇದ್ರ ಮೇಲೆ ಹಾಕೋಬೇಕು. ಫೇಸಿಗೆ ಹಾಕೊಂಡು ಇದನ್ನ ಬ್ರಷ್ ಇಂದಾನು ಅಪ್ಲೈ ಮಾಡಬಹುದು. ನೀವು ಬ್ರಷ್ ಇಂದ ಅಪ್ಲೈ ಮಾಡೋದಕ್ಕಿಂತ ಕೈಯಿಂದ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಆತರ ನಿಮಗೆ ಬೇಕಂದ್ರೆ ಕೈಯಿಂದ ಬೇಡ, ಇರಿಟೇಷನ್ ಆಗುತ್ತೆ ಅಂದ್ರೆ ಬ್ರಷ್ ಇಂದ ಅಪ್ಲೈ ಮಾಡಬಹುದು. ಇದನ್ನು ಸೇಮ್ ಒಂದು ಫಿಂಗರ್ ಇಂದ ತಗೋಬೇಕು. ಈ ತರ ಫಿಂಗರ್ ಇಂದ ತಗೊಂಡು ಅಪ್ಲೈ ಮಾಡ್ಬೇಕು ಫೇಸ್ ಮೇಲೆ. ಅಪ್ಲೈ ಮಾಡಿ ಇನ್ನೊಂದು ಫಿಂಗರ್ ಇರುತ್ತಲ್ಲ, ಆ ಫಿಂಗರ್ ಇಂದ ಡ್ರೈ ಈ ತರ ಅಬ್ಸರ್ವ್ ಮಾಡ್ಬೇಕು. ಒಂದ್ ಸೈಡ್ ಆಯ್ತಲ್ಲ, ಮತ್ತೆ ಇನ್ನೊಂದ್ ಸೈಡ್ ಫುಲ್ ಫೇಸ್ ಯಾವುದೇ ಪಾರ್ಟ್ ನಲ್ಲಿನೂ ಬಿಡಬಾರ್ದು, ನೀಟಾಗಿ ಅಪ್ಲೈ ಆಗಬೇಕು. ಐ ಕೆಳಗಡೆ, ನೋಸ್ ಸೈಡ್. ಸೊ ಈ ಕ್ಲಾಸ್ ನಿಮಗೆ ಬೋರಿಂಗ್ ಆಗ್ತಾ ಇದೆನಾ, ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆನಾ ನನಗೆ ಗೊತ್ತಿಲ್ಲ. ಬಟ್ ನಾ ಇದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ಬೇಕಾಗಿರೋದು ನನ್ನ ಜವಾಬ್ದಾರಿ. ಯಾಕಂದ್ರೆ ನಾನು ಇವಾಗ ಕ್ಲಾಸ್ ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ನಿಮಗೆ ಗೊತ್ತಾಗಬೇಕು. ಸೊ ಹಂಗಾಗಿ ನಾನು ಪ್ರತಿಯೊಂದನ್ನು ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ನೀವು ಕೂಡ ಸ್ವಲ್ಪ ಪೇಶನ್ಸ್ ಇಂದ ವಿಡಿಯೋನ ನೋಡ್ಬೇಕು, ನೋಡಿದಾಗ ಮಾತ್ರ ಅರ್ಥ ಆಗುತ್ತೆ. ನೆಕ್ಸ್ಟ್ ಒಂದೊಂದೇ ಪಾರ್ಟ್, ಈ ಕಡೆ ಸೈಡ್ ಆಯ್ತಾ, ಈ ಕಡೆ ಸೈಡ್ ಆದ್ಮೇಲೆ ಈ ಕಡೆ ಸೈಡ್, ನೆಕ್ಸ್ಟ್ ಈ ಚಿನ್ ಏರಿಯಾ, ನೆಕ್ಸ್ಟ್ ನೋಸ್ ಏರಿಯಾ, ನೆಕ್ಸ್ಟ್ ಫೋರ್ಹೆಡ್, ಒಂದೇ ಸೈಡ್ ಎಲ್ಲಾ ಕಡೆ ಅಪ್ಲೈ ಮಾಡಿ ಮಸಾಜ್ ಮಾಡಿ ಬಿಡೋದ್ರ ಬದಲಿ ಈ ತರ ಅಪ್ಲೈ ಮಾಡ್ಬೇಕು. ಇದನ್ನು ಕೂಡ ಅಷ್ಟೇ ರಫ್ ಮಾಡಬಾರ್ದು, ಈ ತರ ನೀಟಾಗಿ ಮಸಾಜ್ ರೌಂಡ್ ಸರ್ಕಲ್ ಅಲ್ಲಿ ಮಸಾಜ್ ಮಾಡ್ಬೇಕು.
ಐ ಕ್ರೀಮ್ ಹೇಳಿದ್ನಲ್ಲ, ಐ ಕ್ರೀಮ್ ನಿಮ್ಮ ಹತ್ರ ನೀವು ಅಪ್ಲೈ ಮಾಡ್ತೀನಿ ಅಂದ್ರೆ ಐ ಕ್ರೀಮ್ ಕೂಡ ಅಪ್ಲೈ ಮಾಡಬಹುದು. ಐ ಕ್ರೀಮ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಇವಾಗ ನೀವು ತಗೊಂಡಂಗಿಲ್ಲ, ನಾನು ನೆಕ್ಸ್ಟ್ ಯಾವಾಗಾದ್ರೂ ತಗೊಂತೀನಿ ಅಂದ್ರೆ ಇದನ್ನೇ ಒಂದ್ ಸ್ವಲ್ಪ ಐ ಮೇಲೆ ಕೂಡ ಅಪ್ಲೈ ಮಾಡಬಹುದು. ಜಾಸ್ತಿ ಅಪ್ಲೈ ಮಾಡಬಾರ್ದು ಐ ಮೇಲೆ. ನೆಕ್ಸ್ಟ್ ಲಾಸ್ಟ್ ಬಂದು ನೆಕ್ ಏರಿಯಾದಲ್ಲೂ ಅದೇ ಹೇಳಿದ್ನಲ್ಲ, ನಿಮಗೆ ನೆಕ್ ಏರಿಯಾಕ್ಕೆ ಸ್ವಲ್ಪ ನಾವು ಅವಾಗ ಫೌಂಡೇಶನ್ ಹಾಕ್ಬೇಕಾಗಿರುತ್ತೆ. ನೆಕ್ ಏನಾದ್ರೂ ಸ್ವಲ್ಪ ಜಾಸ್ತಿ ಡೀಪ್ ಇದ್ರೆ ಫೌಂಡೇಶನ್ ಹಾಕ್ಬೇಕಾಗಿರುತ್ತೆ. ಸೊ ಅದನ್ನು ಪ್ರೆಪ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ಅಪ್ಲೈ ಮಾಡಿದಾದ್ಮೇಲೆ ಇನ್ನೊಂದ್ ಟೈಮ್ ಈ ತರ ಮಸಾಜ್ ಮಾಡ್ಬೋದು. ನೋಡಿ ನಾನು ಯಾವ ತರ ಮಾಡ್ತೇನೆ, ಹಿಂಗೆ ಎಲ್ಲ ನಾವು ರಬ್ ಮಾಡ್ತಾ ಇಲ್ಲ. ಆತರ ರಬ್ ಮಾಡೋದ್ರಿಂದ ಕಿತ್ಕೊಂಡ್ ಕೈಯಲ್ಲಿ ಬರುತ್ತೆ ಪ್ರಾಡಕ್ಟ್ ಎಲ್ಲ. ಸೊ ನೆಕ್ಸ್ಟ್ ಅದ್ರ ಜೊತೆಗೇನೆ ನಾವು ಸ್ವಲ್ಪ ಲಿಪ್ಸ್ ಕೂಡ ಹೈಡ್ರೇಟಿಂಗ್ ಮಾಡ್ಬೇಕು. ಲಿಪ್ಸಿಗೆ ನಾವು ಮೊದಲೇ ಹೈಡ್ರೇಟಿಂಗ್ ಸ್ವಲ್ಪ ವ್ಯಾಸ್ಲಿನ್ ಆಗ್ಲಿ ಅಥವಾ ಲಿಪ್ಸ್ ಕ್ರೀಮ್ ಏನಾದ್ರೂ ನಿಮ್ಮ ಹತ್ರ ಇದ್ರೆ ಅದನ್ನು ಕೂಡ ಅಪ್ಲೈ ಮಾಡಬಹುದು. ಲಿಪ್ಸ್ ಕ್ರೀಮ್ ಅಂದ್ರೆ ಈ ತರ ತಗೊಂತ ಇದ್ದೀನಿ ಸ್ವಲ್ಪ ಬೆರಳಲ್ಲಿ, ಯಾಕಂದ್ರೆ ನನ್ನ ಫೇಸ್ ಮೇಲೆ ನಾನೇ ಮಾಡ್ಕೊಂತ ಇರೋದು. ಕ್ಲೈಂಟ್ಸ್ ಮೇಲೆ ನೀವು ಮಾಡ್ತಿದ್ರಿ ಅಂದ್ರೆ ಇಯರ್ ಬಡ್ ಇಂದಾನು ನೀವು ಅಪ್ಲೈ ಮಾಡಬಹುದು. ಯಾಕಂದ್ರೆ ಈ ತರ ನಾವು ಅಪ್ಲೈ ಮಾಡೋದ್ರಿಂದ ಕೆಲವೊಬ್ರು ಇರಿಟೇಷನ್ ಆಗ್ತಾರೆ. ಈ ತರ ಸ್ವಲ್ಪ ರೌಂಡ್ ಸರ್ಕಲ್ ಅಲ್ಲಿ ಈ ತರ ಮಸಾಜ್ ಮಾಡಿ, ಈ ತರ ಮಸಾಜ್ ಮಾಡಿ ಬಿಟ್ಬಿಡ್ಬೇಕು. ಬಿಟ್ಟಾದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಎಲ್ಲ ಮುಗಿಸೋರೊಳಗೆ ಲಾಸ್ಟ್ ಗೆ ನೀವು ಲಿಪ್ಸಿಗೆ ನೀವು ಲಿಪ್ಸ್ಟಿಕ್ ಹಚ್ಚೋ ಟೈಮ್ ನಲ್ಲಿ ಅದು ಆಲ್ರೆಡಿ ಹೈಡ್ರೇಟಿಂಗ್ ಆಗಿರುತ್ತೆ. ಅವಾಗ ಲಿಪ್ಸ್ಟಿಕ್ ಅನ್ನೋದು ನೀಟಾಗಿ ಕೊಡುತ್ತೆ. ಸೊ ನೆಕ್ಸ್ಟ್ ಇವಾಗ ಇದು ಬಂದು ಸಿಲಿಕಾನ್ ಬೇಸ್ಡ್ ಇದೆ. ಇದು ಆಲ್ ಸ್ಕಿನ್ ಟೈಪ್, ಆಲ್ ಸೀಸನ್ ಅಲ್ಲಿ ಎಲ್ಲಾ ಫೇಸ್ ಮೇಲೆ ನೀವು ಇದನ್ನ ಅಪ್ಲೈ ಮಾಡಬಹುದು. ಬಟ್ ಕೆಲವೊಬ್ಬರಿಗೆ ಓಪನ್ ಫೋರ್ಸ್ ಇರುತ್ತೆ. ಓಪನ್ ಫೋರ್ಸ್ ಇರೋ ಟೈಮ್ ನಲ್ಲಿ ಫಸ್ಟ್ ಒಂದ್ ಲೇಯರ್ ಇದನ್ನ ನೀವು ಅಪ್ಲೈ ಮಾಡಬಹುದು. ಫಸ್ಟ್ ಒಂದ್ ಲೇಯರ್ ಫುಲ್ ಫೇಸ್ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿ ನೆಕ್ಸ್ಟ್ ಓಪನ್ ಫೋರ್ಸ್ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ, ಓಪನ್ ಫೋರ್ಸ್ ಇರೋದು ಯಾವ ಸ್ಕಿನ್ ಮೇಲೆ ಇರುತ್ತೆ, ಆಯಿಲಿ ಸ್ಕಿನ್ ಮೇಲೆ ಇರುತ್ತೆ. ಆಯಿಲಿ ಸ್ಕಿನ್ ಮೇಲೆ ಓಪನ್ ಫೋರ್ಸ್ ಇದ್ದಾಗ ಈ ತರದ್ದು ಪೋರ್ ಫಿಲ್ಲಿಂಗ್ ಪ್ರೈಮರ್ ತಗೋಬೇಕು. ಇದು ಬಂದು ಪೋರ್ ಫಿನಿಶ್ ನಲ್ಲಿ ಪ್ರೈಮರ್ ಇದೆ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ಇದರದೇ ಇನ್ನೊಂದು ಬ್ರ್ಯಾಂಡ್ ಅಂದ್ರೆ ಬೇರೆ ಬ್ರ್ಯಾಂಡ್ ಅಂದ್ರೆ ಪ್ರೋ ಎಫೆಕ್ಟ್ ನಲ್ಲಿ ಇದೆ. ಅದರಲ್ಲಿ ರೀಸನಬಲ್ ಪ್ರೈಸ್ ಇದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಅದನ್ನು ಕೂಡ ಯೂಸ್ ಮಾಡಬಹುದು. ಸೊ ಇದನ್ನ ಯೂಸ್ ಮಾಡೋ ಮೆಥಡ್ ಅಂದ್ರೆ ಇದನ್ನು ಸೇಮ್ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಇಲ್ಲಿ ಒಂದ್ ಸ್ವಲ್ಪ ತಗೋಬೇಕು. ತಗೊಂಡು ಇವಾಗ ನೋಸ್ ಮೇಲೆ ನಿಮಗೆ ಓಪನ್ ಫೋರ್ಸ್ ಇದೆ, ಅಲ್ಲಿ ಏನ್ ಮಾಡ್ಬೇಕು, ಸ್ವಲ್ಪ ಇದು ತಗೋಬೇಕು, ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡಿ ಮಸಾಜ್ ಮಾಡಬಾರ್ದು, ಈ ತರ ಡ್ಯಾಬ್ ಡ್ಯಾಬ್ ಮಾಡ್ಬೇಕು. ಫಿಲ್ ಆಗ್ಬೇಕು, ಫೋರ್ಸ್ ಏನಿದೆ ಅದರಲ್ಲಿ ಫಿಲ್ ಆಗ್ಬೇಕು. ಈ ತರ ಫಿಲ್ ಆದ್ಮೇಲೆ ಇದು ಸ್ವಲ್ಪ ಸರ್ಕ್ಯುಲರ್ ಮೋಷನ್, ಈ ತರ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಈ ತರ ಮಸಾಜ್ ಮಾಡ್ಬೇಕು. ಸೊ ಸೇಮ್ ಹಂಗೇನೆ. ಮತ್ತೆ ಈ ಚೀಕ್ಸ್ ಏರಿಯಾದಲ್ಲಿ ಜಾಸ್ತಿ ಇರುತ್ತೆ ಆಯಿಲಿ ಸ್ಕಿನ್ ಇದ್ದರೆ, ಇಲ್ಲಿ ಓಪನ್ ಫೋರ್ಸ್ ಇದೆನಾ, ಇಲ್ಲಿ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡಿ ಈ ತರ ಡ್ಯಾಬ್ ಡ್ಯಾಬ್ ಮಾಡ್ಬೇಕು. ಆ ಫೋರ್ ಒಳಗಡೆ ಫಿಲ್ ಆಗ್ಬೇಕದು, ಆತರ ಈ ತರ ಅಪ್ಲೈ ಮಾಡಿ ನೆಕ್ಸ್ಟ್ ಸ್ವಲ್ಪ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಈ ತರ ಮಸಾಜ್ ಮಾಡಬೇಕು. ಫುಲ್ ಫೇಸ್ ಮೇಲೆ ನಿಮ್ಗೆ ಎಲ್ಲೆಲ್ಲಿ ಓಪನ್ ಫೋರ್ಸ್ ಕಾಣುತ್ತೆ, ಆಯಿಲಿ ಸ್ಕಿನ್ ಮೇಲೆ ಅಥವಾ ಕಾಂಬಿನೇಷನ್ ಸ್ಕಿನ್ ಮೇಲೆ. ಡ್ರೈ ಸ್ಕಿನ್ ಮೇಲೆ ಓಪನ್ ಫೋರ್ಸ್ ಇರುತ್ತೆ ಬಟ್ ಜಾಸ್ತಿ ಇರಂಗಿಲ್ಲ, ಚಿಕ್ಕದಿರುತ್ತೆ. ಅವರಿಗೆ ನಾವು ಈ ತರದ್ದು ಏನು ಅಪ್ಲೈ ಮಾಡೋ ಅವಶ್ಯಕತೆ ಇರಂಗಿಲ್ಲ. ಆಯಿಲಿ ಸ್ಕಿನ್ ಮೇಲೆ, ಕಾಂಬಿನೇಷನ್ ಸ್ಕಿನ್ ಮೇಲೆ ಇದನ್ನ ಅಪ್ಲೈ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ನೆಕ್ಸ್ಟ್ ಈ ಕಡೆ ಸೈಡ್ ಸ್ವಲ್ಪ ಉಳಿದಿದೆ, ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಚಿನ್ ಸೈಡ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಈ ತರ ಅಪ್ಲೈ ಮಾಡ್ಬೇಕು. ಈ ತರ ಡ್ಯಾಬ್ ಡ್ಯಾಬ್ ಮಾಡ್ಬೇಕು. ಮಾಡಿದ್ದಾದ್ಮೇಲೆ ಸ್ವಲ್ಪ ಈ ತರ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನಲ್ಲಿ ಈ ತರ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ನೆಕ್ಸ್ಟ್ ಇದ್ರ ಮೇಲೆ ನೀವು ಫೌಂಡೇಶನ್ ಅಪ್ಲಿಕೇಶನ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿ ಪರ್ಫೆಕ್ಟ್ ಆಗಿ ನಿಮ್ಮ ಸ್ಕಿನ್ ಪ್ರೆಪ್ಪಿಂಗ್ ಯಾವ ತರ ಮಾಡಬೇಕು, ಯಾವ ಸ್ಕಿನ್ ಗೆ ಯಾವ ತರ ಮಾಡಬೇಕು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸ್ವಲ್ಪ ಬೋರಿಂಗ್ ಆಗ್ಬೋದೇನೋ, ಬಟ್ ಇವ ಬೋರಿಂಗ್ ಆಗ್ತೈತೆ ಅಂದ್ರೆ ನಾವು ಕಲಿಯಕ್ ಆಗಂಗಿಲ್ಲ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಮತ್ತೆ ಇದನ್ನೆಲ್ಲ ಸ್ವಲ್ಪ ನಿಮ್ಮ ನಾನು ತೋರಿಸಿದ್ದೀನಲ್ಲ ಆ ತರದ ಪ್ರಾಡಕ್ಟ್ಸ್ ಎಲ್ಲ ನೀವು ಸ್ವಲ್ಪ ತಗೊಂಡು ಮನೇಲಿ ನೀವು ಪ್ರಾಕ್ಟೀಸ್ ಮಾಡಕ್ ಟ್ರೈ ಮಾಡ್ರಿ. ನಿಮ್ಮ ಫೇಸ್ ನಿಮ್ಮ ಮನೇಲಿ ಇರ್ತಾರಲ್ಲ ರಿಲೇಷನ್ಸ್, ಅಕ್ಕ ಆಗ್ಲಿ ತಂಗಿ ಆಗ್ಲಿ ಅಥವಾ ನಿಮ್ ಫೇಸ್ ಮೇಲೆ ನೀವು ಮಾಡ್ಕೊಳಕ್ ಪ್ರಾಕ್ಟೀಸ್ ಮಾಡ್ಕೊಂಡು ಪರ್ಫೆಕ್ಟ್ ಆಗ್ತೀರಿ. ಸೊ ಕಲಿತೀರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಹಂಗಾಗಿ ನೆಕ್ಸ್ಟ್ ವಿಡಿಯೋನು ಮಿಸ್ ಮಾಡ್ದೇನೆ ನೋಡ್ರಿ. ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್.
ಫಸ್ಟ್ ಟೈಮ್ ನೀವೇನಾದ್ರೂ ಚಾನಲ್ ನೋಡ್ತಾ ಇದ್ರಿ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಳ್ರಿ. ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೀವು ನೋಡ್ಬೋದು, ನೀವು ಕಲಿಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆ ನೋಡಿದಾದ್ಮೇಲೆ ಪ್ರಾಕ್ಟಿಕಲ್ ಆಗಿ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಇಷ್ಟು ಡೀಟೇಲ್ ಆಗಿ ಇಷ್ಟು ಪರ್ಫೆಕ್ಟ್ ಆಗಿ ಹೇಗ್ ಕೊಡ್ತಾ ಇದ್ದೀನಿ. ನೀವು ಒಂದು ಮೇಕಪ್ ಕ್ಲಾಸಿಗೆ ಹೋಗ್ತಾ ಇದ್ದೀರಿ ಅಂದ್ರೆ ಕೂಡ ಅಲ್ಲಿ ಇಷ್ಟು ಡೀಟೇಲ್ ಆಗಿ ನಿಮಗೆ ಕೊಡ್ತಾ ಇಲ್ಲ ಗೊತ್ತಿಲ್ಲ, ಅಷ್ಟು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕಲೀರಿ ಅಂತ ಹೇಳ್ತಾ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡೋಣ.